ಶಿವರಾಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಜ್ಯೋತಿ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಹುಟ್ಟೂರು ಯಾವುದಮ್ಮ? ಹುಟ್ಟೂರು ದಂಡಿನಹಳ್ಳಿ. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ತಂದೆ ಬಂದು ಕೃಷ್ಣಪ್ಪ ಅಂತ, ನಮ್ಮ ತಾಯಿ ಬಂದು ಭಾಗ್ಯಮ್ಮ ಅಂತ. ಅವರು ತಂದೆ ಮೇಕೆ ಸಾಕಾಣಿಕೆ, ತಾಯಿ ಎಮ್ಮೆ ಯಾಸು ಈ ಥರ. ಮೇಕೆ ತುಂಬ ಸಾಕ್ತಾ ಇದ್ರ ತಂದೆ? ತುಂಬ ಸಾಕ್ತಾಯಿದ್ರು, 80, 90, 100. ಮತ್ತು ಇಲ್ಲಿ ಎಮ್ಮೆ ಮತ್ತು ಕೋಣ ಬರುತ್ತಲ್ಲ, ಅವು 7-8 ಎಲ್ಲ ಜಾಸ್ತಿ ಸಾಕ್ತಾಯಿದ್ದೆ ಸರ್. ಹೌದಾ? ಅದರಲ್ಲೇ ನಮ್ಮ ಜೀವನ. ಅಂದರೆ ಜಮೀನು ಇದೆ, ಅದರಲ್ಲಿ ರಾಗಿ ಮತ್ತು ಅವರೇ ಎಲ್ಲ ಬೆಳೀತಿದ್ದೆ ಸರ್. ಎಮ್ಮೆಗಳು ಎಷ್ಟಿದ್ವಮ್ಮ? ಎಮ್ಮೆಗಳು 4 ಇದ್ದೋ, ಕೋಣ 1-3 ಇದೆ ಸರ್. ಕೋಣ ಯಾತಕ್ಕೆ ಬಳಸ್ತಾ ಇದ್ರಿ? ಉಳುಮೆ ಕೆಲಸಕ್ಕ? ಇಲ್ಲ ಸರ್, ಅದೇ ಇದು ಎಮ್ಮೆಗಳು ಇರುತ್ತಲ್ಲ ಅದಕ್ಕೆ. ಓಕೆ. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಸರ್. ಹೌದಾ? ಅಕ್ಕ, ಅಣ್ಣ, ನಾನು. ನೀವೇ ಕೊನೆಯವರು? ನಾವೇ ಕೊನೆಯರು ಸರ್. ಏನು ಓದಿದ್ರಮ್ಮ? ನಾವು ಅದು BA ಸರ್. ಎಲ್ಲಿ? ಫಸ್ಟ್ ಇಯರ್, ಜೂನಿಯರ್ ಕಾಲೇಜ್. ಅದೇ ಯಾವ ಊರಲ್ಲಿ ಓದಿದ್ರಿ? ನಾಗಮಂಗಲ. ಮುಂದೆ ಓದಬೇಕು ಅನ್ನೋ ಆಸೆ ಇತ್ತಾ? ಆಸೆ ಇತ್ತು ಸರ್, ಏನೋ ಒಂಥರ ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಅಷ್ಟಕ್ಕೆ ಬಿಟ್ಟೆ ಸರ್. ಮದುವೆ ಮಾಡಿಬಿಟ್ರಾ? ಹೌದು ಸರ್. ನೀವು ಓದಿದ್ರೆ ಏನಾಗಬೇಕು ಅಂದ್ಕೊಂಡಿದ್ರಿ? ಓದಿದ್ರೆ ಅದೇ ಒಟ್ಟಿನಲ್ಲಿ ವ್ಯವಸಾಯದ ಬಗ್ಗೆನೇ. ವ್ಯವಸಾಯ ಅಂದರೆ ಇಷ್ಟನಾ ನಿಮಗೆ ಜ್ಯೋತಿ ಅವರೇ? ಪಶು ಸಾಕಾಣಿಕೆ ಅದರಲ್ಲೇ ಜಾಸ್ತಿ ಇಷ್ಟ ಸರ್. ಹೌದಾ? ಅಂದರೆ ಮೇಕೆನ ಮೇಯಿಸ್ಕೊಂಬರಕ್ಕೆ ಹೋಗ್ತಾ ಇದ್ರಾ ಅಥವಾ? ಏನು ಮಾಡ್ತಾ ಇಲ್ಲ, ನಮ್ಮ ತಂದೆಯವರೇ ಮಾಡ್ತಿದ್ರು. ಮನೆಯಲ್ಲಿ ಕೂಡು ಹಾಕೋದು ಮತ್ತು ಮೇವು ಕೊಡೋದು ಮತ್ತು ಮರಿಗಳು ಹಾಕುತ್ತಲ್ಲ ಅವೆಲ್ಲ ನೋಡ್ಕೊಳ್ಳೋದು, ಆ ಥರ ಎಲ್ಲ ಇತ್ತು ಸರ್ ಮನೇಲಿ. ಓಕೆ. ಆ ಕೆಲಸ ಎಲ್ಲ ನೀವು ಮಾಡ್ತಾ ಇದ್ರಾ? ಹೌದು ಸರ್. ಏನೇನು ಮೇವು ಕೊಡ್ತಾ ಇದ್ರಿ ಮೇಕೆಗಳಿಗೆ? ಅದೇ ಕಾಳುಗಳು ಬರುತ್ತೆ, ಹುರುಳಿಕಾಳು, ಜೋಳ, ಮುಸ್ಕಿನ ಜೋಳ ಬರುತ್ತೆ. ಆಮೇಲೆ ಇದು ಮುದ್ದೆ ಎಲ್ಲ ಇರುತ್ತಲ್ಲ, ರೊಟ್ಟಿ ಎಲ್ಲ ತಿನ್ನಿಸ್ತಾ ಇದೆ ಸರ್, ಉಳಿದ ಪದಾರ್ಥಗಳೆಲ್ಲ. ಮನೆಯಲ್ಲಿ ಕೊಟ್ಟಿಗೆ ಮಾಡ್ಕೊಂಡಿದ್ರ ತಂದೆ? ಕೊಟ್ಟಿಗೆ ಇತ್ತು ಸರ್ ಮನೇಲೆ. ಎಮ್ಮೆಗಳು ಕೋಣಗಳ ಜೊತೆನೆ ಮೇಕೆನೂ ಇರೋವ ಅಥವಾ? ಇಲ್ಲ, ಸಪ್ರೇಟು. ನಮ್ಮ ತಾಯಿ ಅವು ಮೇಯಿಸ್ತಾ ಇದ್ರು, ನಮ್ಮ ತಂದೆ ಇವು ಆಡುಗಳು ಮೇಕೆಗಳು ಮಾತ್ರ. ಹೌದಾ? ಬೆಳೆ ಏನು ಬೆಳೀತಾ ಇದ್ರು ತಂದೆ? ಬೆಳೆ ರಾಗಿ, ಅವರೆ, ಎಳ್ಳು, ಜೋಳ ಎಲ್ಲ ಬೆಳೀತಾ ಇದೆ ಸರ್. ಜೀವನಾನೇ ಮೇಕೆ ಮತ್ತು ಎಮ್ಮೆಗಳಿಂದ ಅಂತಂದ್ರಿ, ಅಂದರೆ ಆದಾಯ ಬರ್ತಿದ್ದೆ ಅವೆರಡರಿಂದ ಅಂತಲ್ಲ? ಹೌದು ಸರ್. ಅಂದರೆ ಹಣಕಾಸಿನ ಅಗತ್ಯ ಇದ್ದಾಗ ಅದೇ ದಳ್ಳಾಳಿನೂ ಮಾಡ್ತಾಯಿದ್ರು ನಮ್ಮ ತಂದೆ. ಅದೇ ಹುಣಸೆ ಮರ, ಮಾವು ಎಲ್ಲ ಅದೇ ಇದು ಮಾಡ್ತಾರಲ್ಲ ಸರ್, ಅವೆಲ್ಲ ಮಾಡ್ತಾಯಿದ್ರು. ಖರೀದಿ ಮಾಡಿ ಮಾರಾಟ ಮಾಡೋದು. ಮತ್ತು ಪಶುಗಳು ಇರ್ತಾವಲ್ಲ, ದನ, ಅಡು, ಕರ, ಅವೆಲ್ಲನೂ ಇದಕ್ಕೆ ದಳ್ಳಾಳಿ ರೂಪದಲ್ಲಿ ಸೇಲ್ ಮಾಡ್ತಾಯಿದ್ರು. ನೀವು ಏನಾದ್ರು ಕಲ್ತ್ಕೊಂಡಿದ್ದೀರಾ? ಇಲ್ಲ ಸರ್. ಸಂತೆಗಳಿಗೇನು ಹೋಗ್ತಾ ಇರಲಿಲ್ವ ನೀವು? ಸಂತೆಗಳಿಗೆ ಅದೇ ಮೇಕೆಗಳು ಇರುತ್ತಿದ್ವಲ್ಲ, 6 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ನಮ್ಮ ಬ್ಯಾಚ್ ಬರುತ್ತೆ ಸರ್, ಆವಾಗ ಅವನ್ನೆಲ್ಲ ಇದು ಮಾಡೋದು. ಹೌದಾ? ನೀವು ಹೋಗ್ತಿದ್ರಾ? ನಾವೇನಿಲ್ಲ ಸರ್, ನಮ್ಮ ತಂದೆಯವರೇ ಮಾಡ್ತಿದ್ರು. ಮನೆಯಲ್ಲಿ ಏನು ಕೆಲಸ ಮಾಡ್ಕೊಡ್ತಿದ್ರಿ ಮತ್ತೆ ಅಪ್ಪ ಅಮ್ಮಂಗೆ? ಅದೇ ಹೆಲ್ಪ್ ಮಾಡ್ತಿದ್ದೆ, ಹಿಂಗೆ ಆಡುಗಳು ಹೋದಾಗ ಆದ್ರೂ ಇದಿರುತ್ತಲ್ಲ ಗೊಬ್ಬರ ಎಲ್ಲ ಗುಡಿಸೋದು, ಮತ್ತೆ ಅವು ಬಂದಾಗ ಕೂಡಾಕೋದು, ಮತ್ತೆ ಮರಿಗಳು ಬಿಡೋದು, ಹಾಲು ಉಣ್ಸೋಕ್ಕೆ ಇವೆಲ್ಲ ಮಾಡ್ತಾಯಿದ್ದೆ ಸರ್. ಶಿವರಾಮ್ ಅವರು ನಿಮಗೆ ನೆಂಟ್ರಾ ಅಥವಾ ಹೊಸ? ಇಲ್ಲ ಸರ್, ಹೊಸ ಪರಿಚಯ. ಹೊಸ ಪರಿಚಯ. ಓಹೋ. ರೈತನ ಮದುವೆ ಆಗಕ್ಕೆ ಇಷ್ಟ ಆಯ್ತಾ ನಿಮಗೆ ಜ್ಯೋತಿ ಅವರೇ? ಇಷ್ಟ ಅಂದರೆ ಸರ್, ನಮ್ಮ ತಂದೆಯವರು ಮತ್ತು ನಮ್ಮ ತಾಯಿಯವರು ಇದು ಬೆಂಗಳೂರು ಕಡೆ ಆದರೆ ಹುಡುಗ ಸರಿ ಇರಲ್ಲ, ಆ ಥರ ಬ್ಯಾಕ್ಗ್ರೌಂಡ್ ಇರಲ್ಲ, ಒಳ್ಳೆ ಹುಡುಗ, ನೀನು ಹೆಂಗೆ ಇದ್ರೂ ಸುಖವಾಗಿ ನೋಡ್ಕೋತಾನೆ, ಕಷ್ಟಕರ ಜೀವಿ ಅಂತ ಯಾವ ಹ್ಯಾಬಿಟ್ಟು ಇಲ್ಲ, ಆಗಲೇಬೇಕು ಅಂತ ಅವರೇ ಫೋರ್ಸ್ ಮಾಡಿದ್ದು ಸರ್. ಹೌದೇ? ಹೌದು ಸರ್. ನಿಮ್ಮ ಮನೆಗೆ ಅವ್ರು ಬಂದಿದ್ರಾ ಅಥವಾ ನೀವು ಅವ್ರ ಮನೆಗೆ ಹೋಗಿದ್ರಾ? ಅವ್ರು ನಮ್ಮ ಮನೆಗೆ ಬಂದಿದ್ದು ಸರ್. ಹೌದಾ? ಏನು ಅನ್ನಿಸ್ತು ನೋಡಿದಾಗ? ತಾಯಿ ಹೇಳಿದ್ದೆಲ್ಲ ಸರಿ ಅನ್ನಿಸ್ತಾ? ಹೌದು ಸರ್, ಒಳ್ಳೆ ಮನುಷ್ಯ ಅನ್ಸಿದ್ರು, ಒಳ್ಳೆ ಮನಸ್ಸೈತೆ ಅಂತ ಒಪ್ಕೊಂಡೆ ಸರ್. ಹೌದಾ? ಅದೇಂಗಮ್ಮ ಒಂದೇ ಸರಿ ನೋಡಿದ ತಕ್ಷಣ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಮನುಷ್ಯನ. ಹೌದಾ? ಒಬ್ರಿಗೆ ಮೋಸ ಮಾಡಬೇಕು ಅಂತಿಲ್ಲ, ಒಬ್ರಿಗೆ ಇದು ಮಾಡೋದಿಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು, ಆ ಥರ ಅನಿಸ್ತು ಸರ್ ನನಗೆ. ಏನ್ರಿ ಇಷ್ಟೊಂದು ಹೊಗಳ್ತಾವ್ರೆ ಶಿವರಾಮ್ ಅವರೇ? ಹಂಗೆ ಇದ್ದೀರಾ ನೀವು? ಹೌದು ಸರ್, ಇವತ್ತಿನವರೆಗೂ ಹಂಗೆ ಇದ್ದೀನಿ. ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ, ನಿಮ್ಮ ತಂದೆ ತಾಯಿ ಬಗ್ಗೆ. ನಮ್ಮ ತಂದೆ ಕರಿಗೌಡ TH ಅಂದ್ಬಿಟ್ಟು ಜಯಲಕ್ಷ್ಮಮ್ಮ. ನಮ್ಮೂರು ಬಂದು ತಟ್ಟಳ್ಳಿ, ದೇವಲಾಪುರ ಹೋಬಳಿ, ನಾಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ದಂಡಿನಹಳ್ಳಿಗೂ ಮತ್ತು ತಟ್ಟಳ್ಳಿಗೂ ಒಂದು 5-6 ಕಿಲೋಮೀಟರ್ ಅಷ್ಟೇ. ಅಷ್ಟೇ? ನೋಡಿದ್ರೆ ಮುಂಚೆನೆ ಜ್ಯೋತಿ ಅವ್ರನ್ನ? ಜ್ಯೋತಿಯವ್ರು ನೋಡಿರಲ್ಲ, ಅವ್ರ ಅಕ್ಕರು ನೋಡಿದ್ದು. ಅವ್ರ ಅಕ್ಕರು ಬಂದು ನಮ್ಮ ಜೊತೆ ಓದ್ತಾಯಿದ್ರು.
ಹೌದಾ? ಓಹೋ, ನಿಮ್ಮ ಅಂದರೆ ಎಲ್ಲ ಅಕ್ಕಪಕ್ಕ ಓದೋ ಮಕ್ಕಳೆಲ್ಲ ಗೊತ್ತಿತ್ತು, ಇವ್ರ ಪರಿಚಯ ಇರಲಿಲ್ಲ. ಓಹೋ, ಅಲ್ಲೇ ಕಾಲೇಜ್ ಸುತ್ತಮುತ್ತನೇ ಓಡಾಡ್ತಿದ್ರಿ? ಏನಿಲ್ಲ ಸರ್, ಹಂಗೇನಿಲ್ವಾ? ಆ ಥರ ಏನಿಲ್ಲ. ಓಕೆ. ಆಮೇಲೆ ಹೇಳಿ. ಅಲ್ಲಿಂದ ಬಂದು ಅವ್ರ ತಾಯಿ ತಂದೆ ಒಪ್ಕೊಂಡ್ರು, ಮತ್ತು ಅವ್ರ ಅಕ್ಕನೂ ಹೇಳೋರು ಅವ್ರಿಗೆ, ಶಿವರಾಮ್ ಒಳ್ಳೆ ಹುಡುಗ ಅಂತ. ಆ ಥರ ಮದುವೆ ಸೆಟ್ ಆಗಿದ್ದು. ಆಮೇಲೆ ನಮ್ಮ ತಾಯಿ ತಂದೆನೂ ಒಪ್ಕೊಂಡ್ರು. ಆಯ್ತಪ್ಪ, ಬಡಸ್ತಾನ ಇರಲಿ ಇನ್ನೊಂದಿರಲಿ, ಹುಡುಗಿ ಮದುವೆ ಆಯ್ತೀನಿ ಅಂತ ಹೇಳೋದಲ್ಲ ಹಳ್ಳಿಗೆ, ಅದೇ ಗ್ರೇಟು ಅಂತ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? 7 ವರ್ಷ ಆಯ್ತು. ಮಕ್ಕಳು ಇಬ್ಬರಿದ್ದಾರೆ ಸರ್. ಹೌದಾ? ಇಬ್ಬರು ಗಂಡು ಮಕ್ಕಳು. ಒಬ್ಬ ದಕ್ಷಿತ್ ಗೌಡ ಅಂದ್ಬಿಟ್ಟು, ಇನ್ನೊಬ್ಬ ಲಕ್ಷಿತ್ ಗೌಡ ಅಂತ. ಒಬ್ಬ 2ನೇ ಕ್ಲಾಸ್ ಓದ್ತಾವನೆ, 2ನೇ ತರಗತಿ. ಇನ್ನೊಬ್ಬ LKG. ಸಂತೋಷನಪ್ಪ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ ಸರ್. ಒಳ್ಳೇದು. ಈಗ ಕೃಷಿಯಿಂದ ಜಾಸ್ತಿ ದುಡ್ಡು, ಈಗ ಎಲ್ಲ ಕಡೆ ಪ್ರೈವೇಟಲ್ಲಿ ಓದಿಸ್ಬೇಕು ಅಂದ್ರೆ 50,000 60,000 ಬೇಕು. ಆದ್ರಿಂದ ಅವೆಲ್ಲ ದುಡ್ಡು ಒದಗಿಸೋಕ್ಕಲ್ಲ ವರ್ಷ ಅಂದ್ಬಿಟ್ಟು KPS ಸ್ಕೂಲ್ ಅಂದ್ಬಿಟ್ಟು ದೇವಲಾಪುರ ಹೋಬ್ಳಿಗೆ ಒಂದು ಸ್ಕೂಲ್ ಕೊಟ್ಟವರು ಸರ್, ಅದರಲ್ಲೇ ಓದಿಸ್ತಾ ಇದ್ದೀವಿ. ಹೇಗೆ ಅನ್ಸುತ್ತೆ ನಿಮಗೆ ಶಾಲೆ? ಸರ್ ಪರವಾಗಿಲ್ಲ ಸರ್, ಚೆನ್ನಾಗಿ. ನಮ್ಮಂತರಿಗೆ ಸ್ಕೂಲ್ ಇರೋದು ಅದು. ಇವರು ಮೇಡಮ್ನವ್ರು ಏನು ಬಲವಂತ ಮಾಡಲಿಲ್ವಾ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿ? ಕೇಳಿದ್ರೆ ಸರ್, ಆಸೆ ಇದೆ. ಅವರು ಇಲ್ಲಿ ಪರಿಸ್ಥಿತಿಗೆ ಹೊಂದ್ಕೊಂಡ್ರು. ಹೌದಾ? ಯಾಕೆಂದರೆ ಎಲ್ಲರೂ ನೋಡ್ತಾ ಇರ್ತಾರಲ್ಲ, ಪ್ರೈವೇಟಲ್ಲಿ ಓದ್ದವ್ರು ಹೆಂಗವ್ರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವ್ರು ಹೆಂಗವ್ರೆ, ಎಲ್ಲ ಖುಷಿ ಆಯಿತು. ಈಗ ಪ್ರೈವೇಟಲ್ಲಿ ಓದ್ದವ್ರಿಗೆ ಕನ್ನಡನೇ ಓದಕ್ಕೆ ಬರ್ತಾಯಿಲ್ಲ, ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಇಂಗ್ಲೀಷ್ನೂ ಓದ್ತಾರೆ, ಕನ್ನಡನೂ ಓದ್ತಾವ್ರೆ. ಸಂತೋಷ. ನೀವೆಲ್ಲಿ ತನಕ ಓದಿದ್ರಿ ಶಿವರಾಮ್? ಸರ್ ನಾನು ಓದೇ ಕಡಿಮೆ ಸರ್, ಬಲವಂತದಲ್ಲಿ ಓದಿದೆ. ಎಲ್ಲಿ ತನಕ? ಒಂದು SLC ಒಂದು 5 ಸರಿ ಫೇಲ್ ಆದೆ, ಪಡ್ಕೊಂಡು 2nd PUC ಫೇಲ್ ಆದೆ ಸರ್. ಓದೋ ಕಡೆ ಇಂಟ್ರೆಸ್ಟ್ ಕಡಿಮೆ ಸರ್, ಜಾಸ್ತಿ ವ್ಯವಸಾಯನೇ ಮಾಡ್ತಾ ಇದೆ. ಹೌದು. ಹುಟ್ಟಿದ ಜಮೀನಿದೆ ನಮಗೆ ಅವಾಗ ಕಡಿಮೆ ಸರ್. ನಮ್ಮ ತಂದೆ ತಾಯಿಗೆ ನಾನು ಮದುವೆ ಆದಮೇಲೆ ಒಂದು 7 ಎಕರೆ ಜಮೀನು ತೊಗೊಂಡೆ. ಹೇಗೆ? ಕೃಷಿಯಿಂದನೇ ಸರ್. ರಾಜಿ ಈರುಳ್ಳಿ, ಟೊಮೊಟೊ ಇದೆಲ್ಲ ನಾನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ತಂದೆಯವ್ರು ಬಂದು ವ್ಯಾಪಾರ, ಕಾಯಿ ಚಕ್ರೆ, ತೆಂಗಿನಕಾಯಿ ತಗೊಳ್ಳೋದು, ಈ ಥರ ಎಲ್ಲ ವ್ಯಾಪಾರಗಳು ಮಾಡ್ತಾಯಿದ್ರು. ಸರಿ. ಸೀಗೆಕಾಯಿ ತೊಗೊಳ್ಳೋದು, ಹುಣ್ಸೆಹಣ್ಣು ತೊಗೊಳ್ಳೋದು, ಹುಣ್ಸೆಹಣ್ಣು ಬಿಡಿಸೋದು, ಈ ಥರ ಜೀವನ ಇತ್ತು. ಬರೀ 3 ಮರ ಇತ್ತು ಸರ್, ತೆಂಗಿನ ಮರ. ಇವತ್ತು 300 ಮರ ಐತೆ ನಮ್ಮದು. ಓ, ಅಂದರೆ ಈ ವ್ಯವಸಾಯದ ಬಗ್ಗೆ ನಿಮಗೆ ಆಸಕ್ತಿ ಬರೋಕ್ಕೆ ಏನು ಕಾರಣ? ಸರ್ ಹುಟ್ಟಿನಿಂದನೂ ಅದನ್ನೇ ನಾನು ಕಲ್ತಿದ್ದು. ನನ್ನ ಮನೆ ಕೊಂಡ್ರೂ ಎತ್ತು ಗಾಡಿನೇ ಕನ್ಸಲ್ಲಿ ಬರೋದು ನನಗೆ. ಹೌದಾ? ನಮ್ಮ ತಂದೆಯವ್ರು ಗಾಡಿ ಹೊಡಿಯೋರು, ಮನೆ ಕಂಡ್ರೆ ಎಲ್ಲರಿಗೂ ಏನೋ ಒಂದು ಸ್ಥಿತೋ ಗೊತ್ತಿಲ್ಲ, ನನಗೆ ಮಾತ್ರ ದನನೇ ಕನಸು ಗೊತ್ತಿತ್ತು. ಇವಾಗಲೂ ನನಗೆ ದನನೇ ಕಟ್ಟಿ ಇವತ್ತು ದನಗಳು ಮಾರೋದು ತರೋದು. ಒಂದು ವಾರದಲ್ಲಿ ಈಗ ಹೆಚ್ಚು ಕಮ್ಮಿ ಈಗ ಒಂದು ವಾರದಿಂದ ಈಚೆಗೆ 20,000 ರೂಪಾಯಿ ದುಡ್ಡು ಮಾಡಿದ್ದೀನಿ ಸರ್. ಹೇಗೆ? ದನಗಳು ತರೋದು, ಪರ್ಚೇಸ್ ಮಾಡೋದು, ಒಂದು ಸ್ವಲ್ಪ ಚೆನ್ನಾಗಿಲ್ದಿರೋದು ರೆಡಿ ಮಾಡೋದು, ಚೆನ್ನಾಗಿ ಸಾಕೋದು, ಕೆಲಸ ಕಲಿಸೋದು, ಅವನ್ನ ಬೇರೆಯವ್ರು ಪರ್ಚೇಸ್ ಮಾಡ್ತಾರೆ, ಆ ಥರ ಸರ್. ಪರವಾಗಿಲ್ಲ ಕಣ್ರಿ. ಮಾವನವ್ರ ಹತ್ರ ಒಳ್ಳೆ ಟ್ರೈನಿಂಗ್ ತಗೊಂಡಿದ್ದೀರಿ? ಇಲ್ಲ ಸರ್, ಅವ್ರು ನೋಡಿ ನಂಗೆ ಕಲ್ತೀನಿ ಅಂತಲ್ಲ, ಚಿಕ್ಕದ್ರಿಂದ ನಮ್ಮ ತಂದೆನೂ ಅದೇ ಕೆಲಸ ಮಾಡ್ತಾಯಿದ್ರು, ನಮ್ಮದು ಅದೇ ವೃತ್ತಿ ಸರ್. ಅಂದರೆ ನಮ್ಮ ತಂದೆಯವರು ತಂದರೆ 5 ವರ್ಷ ಕೊಡ್ತಿರಲ್ಲ ಸರ್ ಹಸುಗಳೆಲ್ಲ. ಚೆನ್ನಾಗಿತ್ತು ಅಂದರೆ ಕೆಲಸ ಬಾಡಿಗೆ ಹೊಡಿಯೋರು, 100 ರೂಪಾಯಿಗೆ ಬಾಡಿಗೆ ಹೊಡಿಯೋರು. ಅವಾಗೆಲ್ಲ ಲಗೇಜ್ ಆಟೋಗಳು ಕಡಿಮೆ ಇದ್ದು. ಓಕೆ. ಇವಾಗ ಅದೆಲ್ಲ ಏನಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಬಿದ್ದಾರೆ ನಮ್ಮ ತಂದೆ ತಾಯಿ. ಅವ್ರನ್ನ ನೋಡಿ ನಾನು ಇಲ್ಲೇ ಉಳ್ಕೊಂಡೆ. ಬೆಂಗಳೂರಿಗೆ ಹೋದೆ, 8 ತಿಂಗಳಿದ್ದೆ, ಎಲ್ಲೋ ಕೆಲಸಕ್ಕೆ ಸೇರಿಸಿದ್ರು. 8 ತಿಂಗಳಿಗೆ 16 ಸರಿ ಬಂದೆ ಸರ್ ಊರಿಗೆ. ಊರೇ ಗ್ಯಾಪ್ನ ಆಗೋದು, ಊರಿಗೆ ವಾಪಸ್ ಹೊಂಟು ಬಂದು ಇಲ್ಲೇ ಒಂದು ಬೋರು ಗೀರು ಹಾಕ್ಸ್ಕೊಂಡು ವ್ಯವಸಾಯ ಬೆಳೆದೆ. ಈಗ ವ್ಯವಸಾಯದಿಂದಲೇ ದುಡಿದು 7 ಎಕರೆ ಜಮೀನು ತಗೊಂಡೆ ಅಂದ್ರಿ? ಹೌದು ಸರ್. ಹೆಂಗೆ ಸಂಪಾದನೆ ಮಾಡಿದ್ರಿ ಒಂಚೂರು ಹೇಳಿ ಅಪ್ಪ. ಸರ್ 17-18ರಲ್ಲಿ ಸರ್ ಒಂದು ಬಂಪರ್ ಬಹುಮಾನ ನಮಗೆ. ಏನು ಅಂದರೆ ರಾಜಿ ಈರುಳ್ಳಿ ಬರೀ 1,000-2,000ಕ್ಕೆ ಹೋಗ್ತಾ ಇತ್ತು. ಇದೇ ಮೈಸೂರು RMCಗೆ ತತ್ತಾ ಇದ್ದು. ಒಂದೇ ಸರಿಗೆ 17,000 ಆಯಿತು ಸರ್. 100 ಕ್ವಿಂಟಲ್ ಈರುಳ್ಳಿ ಬೆಳೆದಿದೆ. 100 ಕ್ವಿಂಟಲ್ ಈರುಳ್ಳಿ ಬೆಳೆದೆ. ಆ ಈರುಳ್ಳಿನೇ ನಮ್ಮನ್ನ ಕೈ ಹಿಡ್ದಿದ್ದು. ಆಮೇಲೆ ಕೊಬ್ಬರಿ ವ್ಯಾಪಾರ ಮಾಡ್ತಿದ್ದ ನಾವು. ಅವಾಗ 7 ರೂಪಾಯಿ ಕೊಬ್ಬರಿ ತೊಗೊಂಡಿದೆ, 19,000 ಕೊಬ್ಬರಿ ಆಯಿತು, ಡಬಲ್ ಆಯಿತು. ಅದೊಂದು ಸ್ವಲ್ಪ, ಅದೊಂದು 10 ಲಕ್ಷ 15 ಲಕ್ಷ ದುಡ್ಡು ಸಿಕ್ತು. ಒಂದು ತೋಟ ತೊಗೊಂಡೆ ಸರ್ ಅವಾಗ. ಆ ತೋಟ ತೊಗೊಂಡು ಒಂದು 3-4 ವರ್ಷಕ್ಕೆ ಖಾಲಿ ಜಮೀನು ತೊಗೊಂಡೆ 4 ಎಕರೆ. ಏನು ಜಮೀನಿಲ್ಲ, ಬೇರೆಯವ್ರದ್ದೇ ಮಾಡ್ತಿದ್ದು ನಾವು. ಇವಾಗಲೂ 7 ಎಕರೆ ಬೇರೆಯವ್ರದ್ದೇ ಮಾಡ್ತಾಯಿದ್ದೀವಿ. ಟೋಟಲ್ ಇವಾಗ 14 ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀನಿ. ನಮ್ಮ ತಂದೆ ತಾಯಿ ಬಲ, ಮತ್ತು ನಿಮಗೆ ಗೊತ್ತಲ್ಲ, ವ್ಯವಸಾಯ ಮಾಡಬೇಕು ಅಂದರೆ ಮನೇಲಿ ಹೆಣ್ಣು, ಹೊಲದಲ್ಲಿ ಮಣ್ಣು, ಇವೆರಡು ಕರೆಕ್ಟಾಗಿದ್ದರೆ ಚೆನ್ನಾಗಿ ಮಾತಾಡ್ತೀರಿ ನೋಡ್ರಿ. ಏನಮ್ಮ ಜ್ಯೋತಿ, ನೀವು ಹಾಗೆ ಇದ್ದೀರಮ್ಮ? ಹೌದು ಸರ್. ಓಕೆ. ಏನೇನು ನಿಮ್ಮ ಇದೇನು ಹೇಳಿ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು ನಿಮ್ಮ ಕುಟುಂಬಕ್ಕೆ, ನಿಮ್ಮ ವ್ಯವಸಾಯಕ್ಕೆ? ನೀವು ಯಾವ ರೀತಿ ದುಡಿತಾ ಇದ್ದೀರಿ? ಹೇಗೆ ಗಂಡನಿಗೆ ಸಹಕಾರಿಯಾಗಿದ್ದೀರಿ? ಅದೇ ಹೊಲದಲ್ಲಿ ಕೆಲಸ ಮಾಡಕ್ಕೆ ಬರ್ತಾರಲ್ಲ ಆಳುಗಳು, ಅವ್ರಿಗೆ ಅಡುಗೆ ಮಾಡೋದು ಮತ್ತು ಹೆಲ್ಪ್ ಮಾಡೋದು, ಹೊಲದ ಹತ್ರ ಹೋಗಿ ಈರುಳ್ಳಿ ಬಿಡಿಸೋದು ಮತ್ತು ಎಲ್ಲ ಹೆಲ್ಪ್ ಮಾಡ್ತೀನಿ ಸರ್. ಜೊತೇಲಿ ಹೋಗಿ ಅವ್ರ ಜೊತೆ ಭಾಗಿಯಾಗಿ ಕೆಲಸ ಮಾಡ್ತೀನಿ. ಮನೇಲಿ ನೋಡ್ಕೊಳ್ಳೋದು, ಅತ್ತೆ ಮಾವ ಗಂಡ ಮಕ್ಕಳು ನೋಡ್ಕೊಳ್ಳೋದು, ಮನೆ ಕೆಲಸ, ಹಸುಗಳು ಆಡುಗಳು ಇವೆಲ್ಲ ನೋಡ್ಕೋತೀನಿ ಸರ್. ಇಲ್ಲೂ ಹಸು ಆಡು ಎಮ್ಮೆ ಎಲ್ಲ ಮಡಿಕೊಂಡಿದ್ದೀರಾ?
2 ಹಸು ಇದೆ, ಹಾಂ 2 ಕರು ಇದೆ, ಹಾಂ 9 ಆಡಿವೆ, ಓ 1 ಜೊತೆ ಎತ್ಕೊಳ್ಳಿವೆ, ಓಹೋ ಕೋಳಿಗಳು 7-8 ಇವೆ. ಓ ಎತ್ತಿನ ಗಾಡಿನೂ ಇದ್ದದ? ಐತೆ ಸರ್. ಇದೆಯಾ? ಇದೆ ಸರ್. ಓ ನೀವು ನಿಮ್ಮ ಯಜಮಾನರು ಎತ್ತಿನ ಗಾಡಿ ಮೇಲೆ ಹೋಗ್ತಿರ್ತೀರಾ? ಹೋಯ್ತಾ ಇರ್ತೀವಿ ಸರ್ ಯಾವಾಗಲೂ. ಎಲ್ಲೆಲ್ಲಿಗೆ ಹೋಗ್ತೀರಮ್ಮ? ಅದೇ ಹೊಲ ಮನೆ. ಹೌದಾ? ಹೌದು ಸರ್. ಅವ್ರಿಗೂ ಕನಸಿನಲ್ಲಿ ಬರೀ ಎತ್ತು ಗಾಡಿನೇ ಬರುತ್ತಂತೆ. ನಿಮ್ಗೇನು ಬರುತ್ತೆ ಕನಸಿನಲ್ಲಿ? ಆಡುಗಳೇ ಬರ್ತಾವ ಅಥವಾ ಎತ್ತು ಗಾಡಿನೂ ಬರುತ್ತಾ? ಎತ್ತು ಗಾಡಿ ಏನು ಬರಲ್ಲ ಸರ್. ನಾವು ಬೆಳೆದಿದ್ದು ಆಡುಗಳು ಮೇಕೆಗಳು ಜಾಸ್ತಿ ಅಲ್ವಾ ಸರ್, ಅದೇ ನಂಗೆ ಆಸೆ ಇದ್ದಿದ್ದು ಪ್ರಾಣಿಗಳ ಬಗ್ಗೆನೇ. ಅಂದರೆ ಈಗ ಸಾಮಾನ್ಯವಾಗಿ ಹಳ್ಳಿನಲ್ಲಿ ರೈತರುಗಳು ಪ್ರಾಣಿಗಳನ್ನೇ ಸಾಕೋದು ಬಿಡ್ಬಿಟ್ಟವ್ರೆ ಅಲ್ವೇನವ? ಯಾರ ಮನೆಯಲ್ಲೂ ಎತ್ತಿಲ್ಲ, ಯಾರ ಮನೆಯಲ್ಲೂ ಎಮ್ಮಿಲ್ಲ, ಹಸ ಇಲ್ಲ. ನಮ್ಮ ತಂದೆಯವ್ರಿಗೆ ಆಗಲೇ 60 ವರ್ಷ ಮೇಲೈತೆ ಸರ್. ಆದರೂ ಇನ್ನೂ ಅವ್ರಿಗೆ ಆಗಲ್ಲ, ಆಪ್ರೇಷನ್ ಆಗಿತ್ತು. ಮರದ ಮೇಲಿಂದ ಬಿದ್ದು ಮೇಕೆಗಳು ಸೊಪ್ಪು ಕಡಿಯಕ್ಕೆ ಹೋಗಿ ಮರದ ಮೇಲಿಂದ ಬಿದ್ದು ಏಟಾಗ್ಬಿಟ್ಟಿತ್ತು, ನರ ಕಟ್ಟಾಗ್ಬಿಟ್ಟೈತೆ ಕತ್ತತ್ರ. ಅದರಿಂದ ಅವ್ರಿಗೆ ನರ ಪ್ರಾಬ್ಲಮ್ ಆಗವ್ರೆ. ಆದರೂ ಬಿಡ್ತಾಯಿಲ್ಲ ಸರ್, ಮೇಕೆ ಮೇಯಿಸಲೇಬೇಕು ಅಂತಾರೆ. ಅಲ್ಲ, ಈ ವ್ಯವಸಾಯದಲ್ಲಿ ಈ ಥರ ಜಾನುವಾರುಗಳನ್ನು ಇಟ್ಕೊಂಡಿದ್ರೆ ಏನು ಅನುಕೂಲ ಆಗುತ್ತೆ ಅನ್ಸುತ್ತೆ ನಿಮಗೆ? ಅನುಕೂಲ ಅಂದರೆ ಸರ್, ನಾವು ಇದು ಬೆಳೆ ವ್ಯವಸಾಯದ ಬಗ್ಗೆ ಈಗ ಬೆಳೆ ಬೆಳಿತೀವಲ್ಲ, ಅದರಲ್ಲೂ ಆದಾಯ ಮಾಡ್ಬೋದು. ಮತ್ತು ಪ್ರಾಣಿಗಳು ಸಾಕೋದ್ರಿಂದ ಅದರಲ್ಲೂ ಲಾಭ ಬರುತ್ತೆ ಸರ್. ಅದರಿಂದ ಅದಕ್ಕೂ ಮನೆ ಇದಕ್ಕೆ ಮಾರಾಟ ಮಾಡಿದ್ರೆ ಆದಾಯ ಬರುತ್ತೆ. ಸರಿ, ಮತ್ತು ಇನ್ನೇನಾದ್ರು ಅನುಕೂಲ ಇದೆ ಅಂತ ಅನ್ಸುತ್ತಾ ಪ್ರಾಣಿಗಳಿಂದ? ಅವು ಗಂಜಲ, ಸಗಣಿ. ಹೌದು ಸರ್, ಅದರಿಂದನೂ ಗೊಬ್ಬರ ಆಗುತ್ತೆ ಅಲ್ವೇ? ಮತ್ತೆ ಸಸಿಗಳು ಗಿಡ ಎಲ್ಲ ಬೆಳಿಬೋದು ಸರ್. ರಾಜಿರುಳ್ಳಿ ಯಾವ ರೀತಿ ಬೆಳಿತೀರಿ ಶಿವರಾಮ್ ಅವರೇ? ಸರ್ ವರ್ಷದಲ್ಲಿ 2 ಬೆಳೆ ಬೆಳಿತೀವಿ ಸರ್ ನಾವು. 6ನೇ ತಿಂಗಳಲ್ಲಿ ಒಂದ್ಸರಿ, ಮತ್ತು ಡಿಸೆಂಬರ್ 1 ತಿಂಗಳು ಬಿತ್ತನೆ ಮಾಡೋದು. 12ನೇ ತಿಂಗಳು? 12ನೇ ತಿಂಗಳು. ಸರಿ, ಬಿತ್ತನೆ ಎಲ್ಲಿಂದ ತರ್ತೀರಿ ಸರ್? ಬಿತ್ತನೆ ಏನಿಲ್ಲ ಸರ್, ಸುಮಾರು ಆಲೆ ಒಂದು 15 ವರ್ಷದಿಂದನೂ ಬೆಳೀತಾ ಇದ್ದೀವಿ. ಕಡಿಮೆ ಪ್ರಮಾಣದಲ್ಲಿ ಬೆಳೀತಿದ್ದು ಅವಾಗೆಲ್ಲ. ಅವಾಗ ಕೀರೆ ಮಡಿದಂತ ಸುಮ್ಮನೆ ಮಡಿಗಳು ಮಾಡ್ಕೊಂಡು ಬೆಳೀತಾ ಇದ್ರು ನಮ್ಮ ತಾಯಿಯರು. ಅದೇ ಬಿತ್ತನೆನ ಹೆಚ್ಚಳ ಮಾಡ್ಕೊಂಡೆ. ಅಂದರೆ ಬೇರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೋ ನಾವು. ಬರೀ ಉಳ್ಳಿ ಈ ಥರ ಡಿವೈಡ್ ಮಾಡೋದು. ಅರ್ಧ ಜಮೀನಲ್ಲಿ 3 ಕ್ವಿಂಟಾಲ್ ಉಳ್ಳಿ ಬೆಳೆದ್ರೆ 1.25 ಕ್ವಿಂಟಾಲ್ ಅವ್ರಿಗೆ, 1.25 ಕ್ವಿಂಟಾಲ್ ಈ ಥರ ಡಿವೈಡ್ ಬೆಳೀತಾ ಇತ್ತು. ಮಳೆಗಾಲ ಕಡಿಮೆ ಆದಮೇಲೆ ಏನು ಮಾಡಿದ್ರು, ಬೋರ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರ್ದೋ ಒಬ್ರದ್ದು ಬೋರ್ ಇತ್ತು, ಆ ಬೋರಲ್ಲಿ ಬೆಳೆ ಬೆಳೀತಾ ಇದ್ದಾಗ ಈರುಳ್ಳಿ ಪ್ರಮಾಣ ಒಂಚೂರು ಹೆಚ್ಚಿಸ್ಕೊಂಡು 1 ಕ್ವಿಂಟಾಲ್ 2 ಕ್ವಿಂಟಾಲ್ ಬೆಳೆಯೋ ಥರ ಅದು 5,000 ರೂಪಾಯಿ ಸಿಕ್ಬಿಟ್ರೆ ಅದೇ ಖುಷಿ ಅವಾಗ 15 ವರ್ಷದಲ್ಲಿ. ಆಮೇಲೆ ಏನು ಮಾಡ್ದೆ, ಈಗ ಅದೇ 1 ಕ್ವಿಂಟಾಲ್ ನೆಟ್ಟು 10 ಕ್ವಿಂಟಾಲ್ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ದು. ಈಗ 8 ಕ್ವಿಂಟಾಲ್ ನೆಟ್ಟು 80 ಕ್ವಿಂಟಾಲ್ ಬೆಳೆಯೋ ಥರ ಅದನ್ನೇ ಒಂದು ಇದು ಮಾಡ್ಕೊಂಡು. ಹೆಂಗೆ ಬೆಳಿತೀರಿ ಹೇಳ್ರಪ್ಪ ನನಗೆ? ಬೀಜ ಹೆಂಗೆ ಬಿತ್ತನೆ ಮಾಡ್ತೀರಿ? ಗೊಬ್ಬರ ಏನು ಹಾಕ್ತೀರಿ? ಸರ್ ಏನಿಲ್ಲ ಸರ್, ಅವಾಗೆಲ್ಲ ಕಡಿಮೆ ಪ್ರಮಾಣದಲ್ಲಿ ತಿಪ್ಪೆ ಗೊಬ್ಬರ ಹೊಡೆಯೋದು, ಮತ್ತು DAP 20-20 ಹಾಕೊಳ್ಳೋದು, ಈ ಥರ ಮಾಡಿದ್ರೆ ಮುಗ್ದೋಯ್ತಿತ್ತು ಸರ್. ಇವಾಗೆಲ್ಲ ಖರ್ಚು ಅಷ್ಟೇ ಐತೆ, ಸ್ವಲ್ಪ ಆದಾಯನೂ ಜಾಸ್ತಿ ಬರ್ತೈತೆ. ಹನಿ ನೀರಾವರಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಅವೆಲ್ಲ ಮಾಡಿದ್ದೆ ಸರ್, ಅದು ಸಕ್ಸಸ್ ಆಗಲಿಲ್ಲ. ಹೌದೇ? ಹೌದು. ಏನಕ್ಕೆ ಅಂದ್ರೆ ಅದೊಂದು ಬೆಳೆಗೆ ಈ ಟೊಮೊಟೊ ಬೆಳಿತೀವಿ, ಸಾಂಬಾರು ಸೌತೆ ಬೆಳಿತೀವಿ, ಅಲ್ಲಿಂದ ಮುಂದ್ರೆ MC ಈ ಅದು ಸಾಂಬಾರು ಸೌತೆ, ಮತ್ತು ತಿನ್ನೋ ಸೌತೆ, ಖಾರ ಮೆಣಸಿಗೆ, ಎಳ್ಳು, ತೊಗರಿ, ಉಳ್ಳಿ, ಜೋಳ, ಅಲ್ಲಿಂದ ಬಂದರೆ ಉದ್ದು, ಪ್ರತಿಯೊಂದು ಬೆಳೆ ನಮ್ಗೆ ಏನು ಬೇಕೋ. ಎಳ್ಳು ಇವಾಗಲೇ ಎಳ್ಳು ಆಲ್ರೆಡಿ ಬೆಳೀತಾ ಇದೆ ಸರ್, ಇವಾಗ ಎಳ್ಳು ಕುಯ್ಲೈತೆ. ಮತ್ತು ಈರುಳ್ಳಿ ಮಾರ್ಕೆಟಿಗೆ ತರ್ತಾ ಇದೀವಿ ಮೈಸೂರಿಗೆ. ಇಲ್ಲೇ TDR ಮಂಡಿ ಅಂತ ಐತೆ, ತಗೊಂಡ್ಬಂದು ಮಾರ್ಕೆಟಿಗೆ. ಈಗ ನೇರ ಬಿತ್ತನೆ ಮಾಡ್ತೀರಪ್ಪ ರಾಜಿರುಳ್ಳಿನ? ರಾಜಿರುಳ್ಳಿ ಏನಿಲ್ಲ ಸರ್, ನಮ್ಗೆ ಸೆಲೆಕ್ಟ್ ಆಗಿರೋ ಚೆನ್ನಾಗಿರೋ ರೋಗ ಹೊಡಿದೇ ಇರೋಂಥದ್ದು ಅದನ್ನೇ ನಿಮ್ದೇನೆ? ಬಿತ್ತನೆ ನಮ್ದೇನೆ. ಬೀಜೋಪಚಾರ ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ಅದು ತಗೋತಾರೆ ಸರ್, ನಮ್ಮ ಹತ್ರನೂ ಕೊಂಡ್ಕೋತಾರೆ. ಓಕೆ. ಕೊಂಡ್ಕೊಂಡೇ ಬಿತ್ತನೆ ಮಾಡ್ತಾರೆ. ಅಂದರೆ ಕಾಯಿ ಚೆನ್ನಾಗಿರ್ಬೇಕು. ಆ ಕಾಯಿ ಚೆನ್ನಾಗಿರೋದನ್ನ ತಗೊಂಡು ಸಾಲಿನ ಸಾಲಿಗೆ ಏನು ಗಿಡದಿಂದ ಗಿಡಕ್ಕೆ ಏನು ಅಂತರ ಕೊಡ್ತೀರಿ? ಅಂತರ ಬಂದು ಸರ್, ಒಂದು ಗೇಣು 12 ಇಂಚು ಕೊಟ್ಕೋಬೇಕು. ರಾಗಿ ಪಟ ಹೊಡ್ಕೊಂಡಂಗೆ ಹೊಡ್ಕೋಬೇಕು. ದಿಂಡು ಈ ದಪ್ಪು ಕೊಡ್ಕೊಂಡು ಇದು ಸರ್. ಮೇಯ್ನು ಈರುಳ್ಳಿಗೆ ಉಕ್ಕೆ ಸರ್, ಒಂದು 7 ಸರಿ 8 ಸರಿ ಉಕ್ಕೆ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಈಗ ಟೊಮೊಟೊ ನೆಟ್ಟಿರ್ತಾರೆ, ಟೊಮೊಟೊ ನೆಟ್ಟಿದ್ಕಿನ 1 ಉಕ್ಕೆ 2 ಉಕ್ಕೆ ಹೊಡೆದ್ಬಿಡ್ತಾರಲ್ವಾ, ಅದು ಕಾಯಿ ಮಣ್ಣು ಥರ ಆಗ್ಬಿಡುತ್ತೆ. ಈ ಮಣ್ಣು ಹೇಳ್ದೆ ಅವಾಗಲೇ ನಿಮಗೆ, ಮನೇಲಿ ಹೆಣ್ಣು ಹೊಲದಲ್ಲಿ ಮಣ್ಣು ಎಷ್ಟು ನೀಟಾಗಿ ನಾವು ನೋಡ್ಕೋತೀವೋ, ಮಣ್ಣು ಎಷ್ಟು ಪುಡಿ ಆಯ್ತದೋ, ಎಷ್ಟು ಕ್ರಿಮಿಕೀಟಗಳು ಸಾಯ್ತವೋ ಅಷ್ಟು ಒಳ್ಳೆ ಸರ್. ನಮಗೆ ಕಳೆಗಳು ಇರಬಾರ್ದು ಈರುಳ್ಳಿ ಬೆಳೆಯೋಕ್ಕೆ. ಅದನ್ನೇನು ಮಾಡಬೇಕು ಅಂದರೆ, ಸಣ್ಣದಾಗಿ ಪಟ ಹೊಡ್ಕೊಂಡು ಕಡಿಮೆ ಪ್ರಮಾಣದಲ್ಲೇ ಬೆಳ್ಕೊಂಡು, ಅತಿ ಹೆಚ್ಚಾಗಿ ಬೆಳಿತೀನಿ ಅಂದ್ಬಿಟ್ಟು 2 ಎಕರೆ 3 ಎಕರೆ ಮಾಡಿಬಿಡ್ತಾರೆ. ಕೆಲವೊಂದು ಕಡೆ ನೀರು ಆದಿರಲ್ಲ, ಈ ಥರ ಎಲ್ಲ ಹಾಳಾಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ಆಸೆ ಪಡ್ಬೇಕು ಸರ್. ಅತಿ ಆಸೆ ಪಟ್ಟರೆ ಅದಾಗಲ್ಲ. ಕಡಿಮೆ ಪ್ರಮಾಣದಲ್ಲಿ ಬೆಳೆದು ಉತ್ತಮ ಗುಣವಾಗಿ ಬೆಳಿಬೇಕು. ಈರುಳ್ಳಿ ಚೆನ್ನಾಗಿತ್ತು ಅಂದರೆ ಮಾರ್ಕೆಟಿಂಗು ಚೆನ್ನಾಗಿರುತ್ತೆ ಸರ್. ಈರುಳ್ಳಿ ಬೆಳೆದವ್ರೆ ಇಲ್ಲ ಅಂತಲ್ಲ, ಕಡಿಮೆ ಸಣ್ಣದಾಗಿ ಬೆಳೆದಾಗ ಅದು ಮಾರ್ಕೆಟಿಂಗ್ ಇರಲ್ಲ. ಎಷ್ಟು ದಿವಸದ ಬೆಳೆ ಈರುಳ್ಳಿ ಸರ್? ಮಳೆಗಾಲದಲ್ಲಿ ಸರ್ 60 ದಿನ ಸರ್. ಇವಾಗ ನೆಡ್ತಾ ಇದೀವಿ, ಆಲೇ ನೆನ್ನೆ ನೆಟ್ಟಿದ್ದೀವಲ್ವ, ಇವಾಗ 6ನೇ ತಿಂಗಳು.
60 ದಿನಕ್ಕೆ ಕುಯ್ಲು ಬರುತ್ತೆ, ಇಲ್ಲ 5 ದಿನ ಎಕ್ಸ್ಟ್ರಾ ಅಂದ್ರೂ 65 ದಿನಕ್ಕೆ ಬರುತ್ತೆ ಸರ್ ರಾಜಿ ಈರುಳ್ಳಿ. ಬೇಸಿಗೆಯಲ್ಲಿ ಮಾತ್ರ 2.5 ತಿಂಗಳು ಅಂದರೆ ಒಂದು 75 ದಿನ 80 ದಿನ ಬೇಕಾಗುತ್ತೆ. ಇಳುವರಿ ಯಾವಾಗ ಜಾಸ್ತಿ ಬರುತ್ತೆ ಸರ್? ಒಂದು ಇಳುವರಿ ಬೇಸಿಗೆಯಲ್ಲಿ ಜಾಸ್ತಿ ಒದುವೆ ಬರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಬರುತ್ತೆ. ಮಳೆಗಾಲದಲ್ಲಿ ಕಡಿಮೆ ಬಂದಷ್ಟು ತೂಕ ಬರುತ್ತೆ, ಬೇಸಿಗೆಯಲ್ಲಿ ತೂಕ ಕಡಿಮೆ ಬರುತ್ತೆ, ಜಾಸ್ತಿ ಬರುತ್ತೆ. ಒಂದು ಎಕರೆನಲ್ಲಿ ಎಷ್ಟು ಬೆಳಿಬೋದು? 40 ಕ್ವಿಂಟಲ್ ಬೆಳಿಬೋದು ಸರ್ ಕರೆಕ್ಟಾಗಿ ಬೆಳೆದ್ರೆ. ಎಷ್ಟು ಎಕರೆ ಹಾಕ್ತೀರಿ ಸರ್? 1 ಎಕರೆ 2 ಎಕರೆ ಹಾಕೋತೀವಿ ಸರ್. ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೀಜ ಬೇಕು? ಒಂದು 4 ಕ್ವಿಂಟಲ್ 5 ಕ್ವಿಂಟಲ್ ಬೇಕು ಸರ್. ಕಾಯಿ ಸೈಜ್ ಬಂತು ಅಂದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕೆಂದ್ರೆ ಒದ್ವೆ ಕಡಿಮೆ ಬರೋ. ಮೀಡಿಯಮ್ ಆಗಿತ್ತು ಅಂದರೆ ಇನ್ನೊಂದು ಅರ್ಧ ಕ್ವಿಂಟಲ್ 1 ಕ್ವಿಂಟಲ್ ಕಡಿಮೆ ಬರುತ್ತೆ. ಅಂದರೆ 1 ಕ್ವಿಂಟಲ್ಗೆ 8 ಕ್ವಿಂಟಲ್ ಇಳುವರಿ ತಗೋಬೋದು. 100% ಚೆನ್ನಾಗಿ ತೆಗಿಬೋದು ಸರ್. ಅದು ತಿಪ್ಪೆ ಗೊಬ್ಬರ ಹೊಡಿಬೇಕು ನಾವು, ಖರ್ಚಿನ ಕಡಿಮೆ ಮಾಡಬೇಕು, ಆದಾಯ ಜಾಸ್ತಿ ತಗೋಬೇಕು. ಹೆಂಗೆ ಅಂದರೆ ಈ ತಿಪ್ಪೆ ಗೊಬ್ಬರ ಹೊಡಿಯಲ್ಲ ಒಬ್ಬೊಬ್ರು, ಬರೀ ಕೆಮಿಕಲ್ಲೇ ಉಪಯೋಗಿಸ್ತಾರೆ, ಅದನ್ನ ಇಟ್ಕೊಳಕ್ಕಾಗಲ್ಲ. ಈಗ ಆಲ್ರೆಡಿ ಆ ಮಾರ್ಚಲ್ಲಿ ಕಿತ್ತಿರೋ ಈರುಳ್ಳಿ 4 ತಿಂಗಳು ಮಡಗಿದ್ದೀವಿ, ಅದರಿಂದ ಎಣ್ಣೆ ಬೆಳ್ಕೊಂಡಿದ್ದೀವಿ ಆಗಲೇ ಈರುಳ್ಳಿ ಕಿತ್ತಿ, ಅಲ್ಲಿವರೆಗೂ ಇಟ್ಟಿದ್ದೀವಿ ಅಂದರೆ ಕೆಮಿಕಲ್ ಉಪಯೋಗಿಸಿಲ್ಲ ಅಂತ. ಗೊಬ್ಬರನೇ ಹಾಕಲ್ವೇ ನೀವು? ಹಾಕ್ತಿವಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕೋತೀವಿ. ಗೊಬ್ಬರ ಜಾಸ್ತಿ, ಹಟ್ಟಿ ಗೊಬ್ಬರ ಜಾಸ್ತಿ, ಮತ್ತೆ ಉಕ್ಕೆ ಹೊಡಿಯೋದು ದನ್ನಲ್ಲಿ, ಮತ್ತೆ ಟ್ಯಾಕ್ಟ್ರ್ ಇದೆ, ಟ್ಯಾಕ್ಟ್ರಲ್ಲಿ ಉಕ್ಕೆ ಹೊಡಿತೀವಿ. ಟ್ರ್ಯಾಕ್ಟ್ರ್ ಇಟ್ಕೊಂಡು ದನ ಇಟ್ಕೊಂಡಿದ್ದೀವಿ. ಇದೇ ಸಮಸ್ಯೆಗೆ ನಮಗೆ ಕಡ್ಡಿ ಏರಕ್ಕೆ ಇನ್ನೊಂದಕ್ಕೆ. ಈಗ ಕೃಷಿಲಿ ಯಾಕೆ ಆದಾಯ ಬರಲ್ಲ ಅಂದರೆ ಸೋಕಿಗಳು ಕಲ್ತ್ಕೊಬಿಟ್ಟವ್ರೆ. ಏನು ಅಂದರೆ ಸ್ಕೂಟ್ರಲ್ಲೇ ಕಡ್ಡಿ ಏರ್ತೀನಿ, ಸ್ಕೂಟ್ರಲ್ಲೇ ಬೂಸ್ ಹತ್ತೀನಿ, ಸ್ಕೂಟ್ರಲ್ಲೇ ಇದು ಮಾಡ್ತೀನಿ, ಟ್ಯಾಕ್ಟ್ರಲ್ಲೇ ಉಳಿಸ್ತೀನಿ. ಒಂದು ದಿನನಾರು ಈಗ 3 ಸರಿ ಟ್ಯಾಕ್ಟ್ರ್ ಉಳುಮೆ ಮಾಡೋ ಬದಲು 1 ಸರಿ ದನ್ನಲ್ಲಿ ಉತ್ತರೆ ಎಷ್ಟು ಅಚ್ಚುಕಟ್ಟಾಗಿರುತ್ತೆ ಭೂಮಿ. ಹೌದು. ಆದ್ರಿಂದ ಈಗ ಯಾಕೆ ಅಂದ್ರೆ ಈಗ ದನ್ನಲ್ಲಿ ಉಳೋರು ಕಡಿಮೆ ಆಗ್ಬಿಟ್ಟವ್ರೆ, ಟ್ಯಾಕ್ಟ್ರಲ್ಲಿ ಉಳಿಸಿದ್ರೆ ಆಯ್ತು ಬಿಡೋ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದವ್ರೆ. ಅದು ಖರ್ಚು ಜಾಸ್ತಿ ತೋರಿಸ್ತದೆ, ಅವಾಗ ಆದಾಯ ಕಾಣಲ್ಲ ಅವ್ರಿಗೆ. ನೀವು ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀರಾ? ಹೌದು ಸರ್, ಟ್ಯಾಕ್ಟ್ರು ಇದೆ. ಟ್ಯಾಕ್ಟ್ರಲ್ಲಿ ಉತ್ತರೆ ಮತ್ತೆ ದನ್ನಲ್ಲಿ ಒಂದ್ಸರಿ ಉತ್ತಿ ಗೆರೆ ಹೊಡೆದು ಅಲ್ಬೆ ಹೊಡೆದು ಪ್ರತಿಯೊಂದು ರೆಡಿ ಮಾಡ್ತೀವಿ. ಆಮೇಲೆ ಈ ಕಡ್ಡಿ ಏರಕ್ಕೆ, ಯಾವ ಕಡ್ಡಿ? ಅದೇ ಹಸುಗಳಿಗೆ ಮೇವಿಗೆ ಏರಕ್ಕೆ, ಅದೆಲ್ಲ ಎತ್ತಿನ ಗಾಡಿಲಿ ಏರ್ಕೊಂಬಂದ್ರೆ ದಿನಕ್ಕೆ 500 ರೂಪಾಯಿ ದುಡ್ಡು ಸೇವ್ ಆಗುತ್ತೆ ಸರ್. ಈ ಕಡ್ಡಿ 8 ಕಡ್ಡಿ ಅಂದರೆ 8 ಸರಿ ಓಡಾಡಬೇಕು ಬೈಕಲ್ಲಿ. ಅದ್ರ ಬದಲು ಒಂದು ಜೊತೆ ಎತ್ತಿನ ಗಾಡಿ ಇಟ್ಕೊಂಡ್ರೆ ಅದು ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಹಸುಗೆ ಹಾಕಿದ ಮಿಕ್ಕಿದ ಮೇವು ಕೊಂಡು ಮಾಡಿಕೊಂಡ್ರೆ ಅಚ್ಚುಕಟ್ಟಾಗಿ ಆಗುತ್ತೆ ಸರ್. ಎತ್ತಿನ ಗಾಡಿಗಳೇ ಈಗ ಅಪರೂಪ ಆಗಿ ಹೋಗ್ಬಿಟ್ಟಿದೆ. ಇಲ್ಲ ಸರ್, ನಾನು ಯಾಕೆಂದ್ರೆ ಅದು ಬಾಡಿಗೆ ಹೊಡೆದಿದ್ರು ನಮ್ಮ ತಂದೆಯರು. ನಮ್ಮ ತಂದೆರೇ ಬೇಡ ಬಿಡು ಸಾಕು ಅಂತ ಹೇಳೋ ಮಟ್ಟದಲ್ಲಿ ಅವರೇ, ಆದ್ರೂ ನಾನು ಬೇಕೇ ಬೇಕು ಅಂತ ಇಟ್ಕೊಂಡಿದ್ದೀನಿ ಸರ್ ಇವತ್ತು. ಅಲ್ಲ, ಗಾಡಿ ಕೆಟ್ಟರೆ ರಿಪೇರಿ ಮಾಡೋರು ಇದಾರ ಜನ? ಹೌದು ಸರ್. ಎತ್ತಿನ ಗಾಡಿ ಅಂದರೆ ಮರದ ಗಾಡಿ ಅಲ್ಲ ಸರ್, ಮತ್ತೆ ಟೈರಿನ ಗಾಡಿ. ಟೈರಿನ ಗಾಡಿ ಇದೆ ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಅಖಿಲ ಭಾರತ ಸುಸಂಘಟಿತ ಹತ್ತಿ ಬೆಳೆ ಸಂಶೋಧನಾ ಯೋಜನೆಯ ವಿಜ್ಞಾನಿ ಡಾಕ್ಟರ್ ಶಿವರಾಯ್ ನವಿ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ತಂತ್ರಜ್ಞರ ಸಹಕಾರವು ಬೇಕು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಮನೆಯಲ್ಲಿ ಏನೇನೆಲ್ಲ ಕೆಲಸ ಇರುತ್ತಮ್ಮ ಜ್ಯೋತಿ ಅವರೇ? ಕೆಲಸ ಇದೆ ಸರ್, ಮಕ್ಕಳನ್ನ ಸ್ಕೂಲ್ ಕಳ್ಸೋದು, ಮತ್ತೆ ತಿಂಡಿ ಮಾಡೋದು, ಮಧ್ಯಾಹ್ನ ಅಡಿಗೆ ಮಾಡೋದು, ಮತ್ತೆ ಹೊಲ್ದತ್ರ ಹೋಗೋದು ಕೆಲಸಗಳಿರುತ್ತೆ. ಕೈ ತೋಟ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ ಮನೆ ಹಿಂದ್ಗಡೆ? ಸೊಪ್ಪು ಸದೆ? ಹೌದು ಸರ್. ಏನ್ ಮಾಡ್ಕೊಂಡಿದ್ದೀರಿ ಹೇಳವ? ಏನೇನ್ ಬೆಳಿತೀರಿ? ಹೂವಿನ ಗಿಡಗಳು ಹಾಕೊಂಡಿದೀವಿ. ಯಾವ್ಯಾವ ಹೂವಿನ ಗಿಡ ಹಾಕಿದಿರಿ? ಅದೇ ಕನಕಾಂಬ್ರ, ರೋಸು, ಮತ್ತೆ ಸೇವಂತಿಗೆ, ಆಮೇಲೆ ಇದು ತೊಂಡೆಕಾಯಿ, ಆಮೇಲೆ ಇದು ಮೆಂತ್ಯ ಸೊಪ್ಪು, ಈ ತರ ಸೊಪ್ಪುಗಳೆಲ್ಲ ಬೆಳ್ಕೋತೀವಿ ಸರ್ ಮನೆಗೆ. ಅಂದ್ರೆ ಸೊಪ್ಪಿನ ಮಡಿ ಮಾಡಿದಿರಿ? ಕೀರೆ ಸೊಪ್ಪು ಅಂತೆಲ್ಲ ಬರುತ್ತಲ್ಲ, ಎಲ್ಲಾ ತರ ಸೊಪ್ಪುಗಳು ಬೆಳಿತೀವಿ. ಮತ್ತೆ ತರಕಾರಿಗಳು ಹಾಕೊಂಡಿದೀವಿ. ಏನೇನ್ ತರಕಾರಿ ಹಾಕಿದ್ರಿ? ತೊಂಡೆಕಾಯಿ, ಬೆಂಡೆಕಾಯಿ ಎಲ್ಲ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲ ಬಿಡುತ್ತೆ ಸರ್. ಪಪ್ಪಾಯ, ನಿಂಬೆಹಣ್ಣು ಇದೆ ಸರ್. ಕರ್ಬೇವಿನ ಸೊಪ್ಪು ಆಮೇಲೆ ಎಲ್ಲಾನು ಬೆಳಿತೀವಿ ಸರ್. ಎಷ್ಟು ಜಾಗ ಇದೆ ಅದು ನಿಮ್ ಕೈ ತೋಟ? ಕೈ ತೋಟ 8 ಗುಂಟೆ ಇದೆ ಸರ್. ಹೌದಾ?
ಅಷ್ಟೊಂದು ಇದೆಯೇನ್ರಿ? ಸಡ್ ಹತ್ರ ಇದೆ ಸರ್. ಹಸುಗೆ ಬೇರೆ ಫಾರ್ಮ್ ಮಾಡಿದ್ದೀವಿ. ಹಸು ಫಾರ್ಮ್ ಮಾಡಿದ್ವಿ ಸರ್. ಹಾಂ ಹಾಂ, ಅಲ್ಲಿ ಬೆಳಿತೀರಾ? ಅಂದರೆ ನೀವು ಹಂಗಾರೆ ಏನು ಖರೀದಿ ಮಾಡಲ್ಲ ಅಡುಗೆ ಮಾಡೋದಕ್ಕೆ? ತೋಟಕ್ಕೆ ಹೋದ್ರಾಯ್ತು, ಏನು ಸಿಗುತ್ತೋ ಅದು ತಗೊಬರೋದು, ಸಾಂಬಾರು ಮಾಡೋದು. ಕಾಳುಗಳು ಬೆಳಿತೀವಲ್ಲ ಸರ್, ತೊಗರಿ, ಅವರೆ, ಉದ್ದಿನ ಬೇಳೆ ಮಾಡ್ಕೋತೀವಿ. ಆಮೇಲೆ ಕಡಲೆಕಾಳಲ್ಲಿ ಕಡಲೆಬೇಳೆ ಮಾಡ್ಕೋತೀವಿ. ಅಂಗಡಿಗೆ ಏನು ಹೋಗಲ್ಲ ಸರ್, ಎಲ್ಲ ಮನೇಲೆ ಬೆಳೆದು ನಾವೇ ಮಾಡ್ಕೋತೀವಿ. ಹೆಂಗ್ ಮಾಡ್ಕೊಂತೀರವ ಬೇಳೆ? ಕಡಲೆಕಾಳು ಇರುತ್ತಲ್ಲ ಸರ್, ಅದನ್ನ ಬಿಸಿಲಿಗೆ ಒಣಗಿಸಿ, ಕಲ್ಲಿರುತ್ತೆ ಸರ್, ಕಲ್ಲಲ್ಲಿ ಉಜ್ಜಿ ಬೇಳೆ ಮಾಡ್ಕೊಳ್ಳೋದು. ತೊಗರಿ ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಕಾಳುಗಳನ್ನು ನಾವೇ ಮನೇಲಿ. ಮಣ್ಣು ಕಟ್ಟೆನ ಮಾಡ್ತಾರೆ ಅಂತ? ಅವೆಲ್ಲ ಏನು ಮಾಡಲ್ಲ ಸರ್. ಮತ್ತೇನ್ ಮಾಡ್ತೀರಿ? ಅದೇ ಬಿಸಿಲಿಗೆ ಒಣಗಿಸ್ತೀವಿ, ಚೆನ್ನಾಗಿ ಒಣಗಿರ್ಬೇಕು ಅವು. ಒಣಗಿದ್ಮೇಲೆ ಮಣ್ಣು ಕಟ್ಟಲ್ಲ ಸರ್, ಹಂಗೆ ಒಣಗಿಸಿ ಹೊಡ್ಕೊಂಡು ಅವೆಲ್ಲ ಬೇಳೆಗಳು ಮಾಡ್ಕೊಂಡು ಮಡಿಕೋತೀವಿ ಸರ್. ಅದೇ ಮುಂಚೆಲ್ಲ ಬೀಸೋ ಕಲ್ಲಿತ್ತಲ್ಲ? ಕಲ್ಲಿದೆ ಸರ್ ನಮ್ಮ ಮನೆ, ಇವಾಗ್ಲೂ ಇದೆ. ಹೌದಾ? ಎತ್ತಿರುವುದು ಯಾರು, ಶಿವರಾಮ್ ಅವರು ನೀವು? ಇಲ್ಲ ಸರ್, ಇವರೇ ಮುಂಚೆ ನಮ್ಮ ತಾಯಿಯರೇ ಮಾಡ್ತಾರೆ. ಇವತ್ತು ನಮ್ಮ ತಾಯಿನೇ ಅದು ಕೆಲಸ ಎಲ್ಲ ಮಾಡ್ತಾವ್ರೆ. ಇವ್ರಿಗೆ ತೋರ್ಕೊಡ್ತಾವ್ರೆ. ನೆಕ್ಸ್ಟು ಇವ್ರು ಕಲ್ತ್ಕೋಬೇಕಲ್ಲ. ಇವಾಗ್ಲೂ ನಮ್ಮ ಮನೆ ಹತ್ರ ಬಂದು ಹೊಡ್ಕೊಂಡು ಹೋಗ್ತಾರಲ್ಲ. ಹೌದಾ? ಸುಮ್ಮನೆ ಕೈಲಿ ತಿರ್ಗೋದಿದೆ. ಅದೇಂತಕ್ಕೆ ಆ ಥರ ಮಾಡ್ತಾ ಇದೀವಿ ಅಂದ್ರೆ, ಮಿಷಿನ್ ಕೊಟ್ಟಾಗ ಹೊಡ್ಕಲು ಬರುತ್ತೆ ಸರ್. ಒಂದು ಕಾಳು ಬಂದು 4 ಭಾಗ ಆಗುತ್ತೆ. 2 ಭಾಗ ಮಾಡೋದು ಇದೆ ಇವಾಗ. ಅಂದ್ರೆ ನಮ್ಗೆ ಅನ್ಕೊಂಡಂಗೆ ಹೊಡ್ಕೊಳಕ್ಕಾಗಲ್ಲ. ಇವಾಗ ಏನು ಮಾಡ್ತಾರೆ ಅಂದ್ರೆ, ಇವರು ತೊಗರಿ ಕಾಳು ಐತೆ, ಈಗ ಕಡಲೆಕಾಳು ಬೆಳಿತೀವಿ, ಧನ್ಯ ಬೆಳಿತೀವಿ, ಪ್ರತಿಯೊಂದು ನಾವು ಎಲ್ಲ ಥರದ್ದು ಇದು ಬೆಳೀತಾ ಇದೀವಿ ಸರ್ ಇವತ್ತಿಗೆ. ನಮ್ಮ ತಾಯಿ ನಮ್ಮ ತಂದೆದೇ ಐಡಿಯಾ ಇವೆಲ್ಲ. ಪ್ರತಿಯೊಂದು ಈಗ ಖಾರ ಮೆಣಸಿಗೆ, ಮನೆಗಾಗೋ ಬ್ಯಾಡ್ಗೆ ಮೆಣಸಿಗೆ, ಇವೆಲ್ಲ ಬೆಳ್ಕೊತಾ ಇದೀವಿ ಸರ್. ಬ್ಯಾಡ್ಗಿನೂ ಬೆಳಿತೀರಾ? ಹೌದು ಸರ್, ಮನೆಗಾಗಷ್ಟು. ಎಲ್ಲಿಂದ ತಂದ್ರಿ ಬ್ಯಾಡ್ಗಿ? ಸಸಿಗಳು ಸಿಗುತ್ತೆ ಸರ್, ನಾಗಮಂಗಲದಲ್ಲಿ ಸಸಿಗಳು ಸಿಗುತ್ತೆ. ಮನೆಗೆ ಎಷ್ಟು ಬೇಕು ಅದು ಇದೆ ಸರ್. ನಮ್ಗೆ ಆದಾಯ ಕಾಣಿಸ್ತಾ ಇರೋದು ಈ ಉಳಿಕೆನೆ. ನಮಗೆ ಏನಾದ್ರು ಬೇರೆ, ಈಗ ನೀವು ಹೇಳಿದ್ರಲ್ಲ ಜಮೀನು ಹೆಂಗೆ ತೊಗೊಂಡ್ರಿ ಅಂತ, ಇದೆಲ್ಲ 1000 ರೂಪಾಯಿ ಉಳಿತೈತೆ ಸರ್ ನಮಗೆ. ಕೆಲವ್ರು ಎಲ್ಲನೂ ಕೊಂಡ್ಕೊಂಡೇ ತಿಂತೀನಿ ಅಂತ ಹೋಗ್ತಾರಲ್ಲ, ಅದು ತೊಂದರೆ ಆಗುತ್ತೆ. ನಮ್ಮ ಹೊಲ್ದತ್ರ ನವಿಲ್ ಕಾಟ, ಅದು ನಮ್ಮ ತಾಯಿ ಕಾದು ಇವತ್ತೆಲ್ಲ ಕಾಪಾಡ್ತಾವ್ರ ಅದನ್ನು. ಆ ಕಾಪಾಡಿ ಇಷ್ಟೆಲ್ಲ, ಈಗ ತೊಗರಿ ಕಾಳು ಇರ್ಬೋದು, ತೊಗರಿ ಬೇಳೆ ಎಷ್ಟಿರುತ್ತೆ ಒಂದೊಂದು ಟೈಮಲ್ಲಿ 150 ರೂಪಾಯಿ ಆಗುತ್ತೆ. ಬರೀ 50 ರೂಪಾಯಿಲಿ ಎಲ್ಲ ಕೆಲಸನೂ ಮಾಡ್ಕೊ. ಕಡಲೆಕಾಳನ್ನ ಕಾದು ಇವತ್ತು ಒಂದು ಕ್ವಿಂಟಲ್ 1.5 ಕ್ವಿಂಟಲ್ ಕಡಲೆಕಾಳು ಬೆಳೆದವ್ರೆ. ಕಾಯೋದು ಅಂದ್ರೆ ನವಿಲ್ಗಳು ಎಲ್ಲ ಮೇಯ್ಕೊಳ್ಳುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ನೀವು ಹೋಗ್ತೀರಾ ಜೊತೆ ಅವ್ರೆ? ಹೌದು ಸರ್. ಅತ್ತೆ ಜೊತೆ? ಅವ್ರ ಜೊತೆ ಹೋಗಲ್ಲ ಸರ್, ಹುಡುಗರೆಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ನೋಡ್ಕೋಬೇಕಲ್ಲ, ಹೋಗಲ್ಲ ಸರ್. ನಮ್ಮ ಅತ್ತೆಯವರು ಹೋಯ್ತಾರೆ. ಈಗ ಹೊಲದ ಬೆಳೆಗಳನ್ನ ಆಲ್ಮೋಸ್ಟ್ ಎಲ್ಲ ಬೆಳಿತೀರಾ ನೀವು? ಹೌದು ಸರ್. ತೋಟ ಅಂದ್ರೆ ಏನ್ ಮಾಡಿದಿರಿ? ತೋಟ ಅಡಿಕೆ ಸಸಿ ಐತೆ ಸರ್, ಈಗ ತಗೊಂಡಲ್ಲ ತೋಟದಲ್ಲಿ. ಮತ್ತೆ ತೆಂಗಿದೆ, ತೆಂಗು ಒಂದು 300 ಇದೆ. ಪಪ್ಪಾಯ ನೆಟ್ಕೊಂಡಿವಿ, ನಿಂಬೆ ಗಿಡ ಐತೆ, ಮಾವಿನ ತೋಟ ಐತೆ. ಇನ್ನೊಂದು ಮೇಯ್ನ್ ಏನು ಅಂದ್ರೆ ನನ್ನ ಹುದ್ದೆ ಇದು ಸರ್, ನಾಮಂಗಲದಲ್ಲಿ ಮಾವು ತೋಟನ ತಗೊಂಡು ವ್ಯಾಪಾರ ಮಾಡ್ತೀನಿ ಸರ್ ನಾನು. ಮಾವಿನಕಾಯಿ ತಗೊಳ್ಳೋದು, ಮಾವಿನಕಾಯಿ ತೊಗೊಂಡು ತೋಟನೇ ಮುಗಿಸ್ಕೊಳ್ಳೋದು, ಬೋಗಿ ಹಾಕ್ಸ್ಕೊಂಡು. ನಮ್ಮ ತಂದೆನೂ ಅದೇ ಕೆಲಸ ಮಾಡ್ತಾಯಿದ್ರು, ಲೀಸ್ಗೆ ಹಾಕ್ಸ್ಕೊತಿರೋ ತೋಟಗಳು. ಅವಾಗೆಲ್ಲ ಹುಣಸೆ ಮರ ಮತ್ತು ಮಾವಿನ ಮರಗಳು. ನಾನೇ ಮಾವಿನ ಹಣ್ಣು ತೊಗೊಂಡು, ಮಾವಿನಕಾಯಿ ಎಲ್ಲ ತೊಗೊಂಡು ಅಡೆ ಇಟ್ಟು ಹುಲ್ಲಲ್ಲಿ ಮಾರ್ಕೆಟಿಂಗ್ ಮಾಡ್ತೀನಿ. ನಮ್ಮ ತಂದೆಯವ್ರಿಗೆ ಯಾರಿದ್ರು ನಮಗೂ ಅವರೇ ದೊಡ್ಡವರೆಲ್ಲ ಪರಿಚಯ, ಅವರೇ ಪರ್ಚೇಸ್ ಮಾಡ್ತಾರೆ. ಇವಾಗ ಸೀಸನ್ ಮುಗೀತು ಸರ್. ಈ ಒಂದು ವಾರದಲ್ಲಿ ಒಂದು ಹೆಚ್ಚು ಕಮ್ಮಿ ನಮ್ದೊಂದು ಮರನೇ ಒಂದು 2000-3000 ಕಾಯಿ ಬಿಟ್ಟಿತ್ತು ಸರ್, ಒಂದೇ ಮರ. ಎಷ್ಟು ಮರ ಇದೆ ಮಾವು? ನಮ್ದೊಂದು 5-6 ಮರ ಇದೆ ಸರ್. ಬೇರೆ ಲೀಸ್ ಹಾಕ್ಸ್ಕೊಂಡಿರೋ ಅದೊಂದು 10 ಮರ ಐತೆ. ಇನ್ನು ಸಪ್ರೇಟಲ್ಲಿ ಯಾವ್ದಾರ ಫಲ ಚೆನ್ನಾಗಿ ಕಾಣ್ತು ಅಂದ್ರೆ, ಮುಂಚೆ ಲೀಸ್ಗೆ ಹಾಕ್ಸ್ಕೊತಿದ್ದಾಗ ಲಾಸ್ ಆಗ್ತಾ ಇತ್ತು. ಗಾಳಿ ಬಂದಾಗ ಹೋಗ್ಬಿಡೋದು, ಆನ್ಕಲ್ ಬಿದ್ದಾಗ ಹಾಳಾಗ್ತಿತ್ತು. ಇವಾಗ ಆ ಥರದ್ದು ಏನಿಲ್ಲ. ಇವಾಗ ಈಗ ನೋಡ್ಬಿಟ್ಟು ಈಗ ಬೇಕಪ್ಪ ಅಂದರೆ ಮುಗಿಸ್ಕೊಳ್ಳೋದು, ವ್ಯಾಪಾರ ಮಾಡ್ಕೊಳ್ಳೋದು, ಆ ಥರ ವ್ಯಾಪಾರ ಮಾಡೋದು. ಮುಂಚೆ ತಗೋಬಿಟ್ಟು ಲಾಸ್ ಆಗ್ಬಿಡ್ತಾಯಿತ್ತು. ಇವಾಗೇನು ಆ ಥರ ಏನು ಸಮಸ್ಯೆ ಇಲ್ಲ ಸರ್. ಅದು ಎಷ್ಟಕ್ಕೈತೆ ಅಷ್ಟಕ್ಕೇನೆ ಇದು ಮಾಡೋದು. ಈಗ ವ್ಯಾಪಾರ ಎಲ್ಲಿ ಮಾಡ್ತೀರಿ? ನಾಗಮಂಗಲದಲ್ಲಿ ಸರ್, ಮಾರ್ಕೆಟಿಂಗು. ಎಲ್ಲ ಅಲ್ಲೇ ಬಂದು ತಗೊಂತಾರ? ಹೌದು ಸರ್. ಅಯ್ಯೋ ಸರ್, ಫೋನ್ ಸರ್ ಇವಾಗ್ಲೂ ತಾಂಬ. ಯಾಕೆಂದ್ರೆ ನಾವು ಕೆಮಿಕಲ್ ಯಾವುದೂ ಉಪಯೋಗಿಸ್ತಾ ಇಲ್ಲ ಇವತ್ತಿನವರೆಗೂ. ಹಣ್ಣು ಅಡೆಯಬೇಕಾದ್ರೆ ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ. ಹಾಗೆ ಕೊಬ್ಬರಿ ಮಾರಾಟನೂ ಮಾಡ್ತೀರಾ? ಕೊಬ್ಬರಿ ಕೊಂಡಾಕೊಂಡಿದ್ದೀವಿ ಸರ್. ಇವತ್ತು ಒಂದು 30,000 ಕೊಬ್ಬರಿ ಇದೆ. ಹೌದಾ? ನಮ್ದ್ರ ಜೊತೆಗೆ ಇನ್ನೊಂದು 5,000-10,000 ಈ ಥರ ತಗೊಳ್ಳೋದು. ಯಾರ ಸಮಸ್ಯೆಯಿಂದ ದುಡ್ಡು ಇಸ್ಕೊಂಡಿರ್ತಾರೆ, ಅದನ್ನು ತಗೊಂಡು ಹಾಕೋದು. ಅದು ಒಂದು ವ್ಯಾಪಾರ ನಮ್ಮದು. ತೆಂಗು ಅದೇ ಒಂದು 300 ತೆಂಗು ಒಂದು ಮರ, ಒಂದು ತೋಟ ಲೀಸ್ಗೂ ಹಾಕ್ಸ್ಕೊಂಡಿದ್ದೀವಿ ಸರ್. ವರ್ಷಕ್ಕೆ ಒಂದು 25,000 ಕೊಡೋದು ಅವ್ರಿಗೆ. ಅದೆಷ್ಟಾರ ಆದಾಯ ಬರಲಿ ಲಾಸ್ ಆಗಲಿ ನಮ್ದು. ತೆಂಗಿನಕಾಯಿ ಮಾರಾಟನೂ ಮಾಡ್ತೀರಾ? ಕಾಯಿ ಮಾಡಲ್ಲ ಸರ್, ಬರೀ ಕೊಬ್ಬರಿ ಮಾಡಿ ಇದು ಮಾಡ್ತೀನಿ ಸರ್. ಈಗ ನೀವು ಹಾಕಿದ್ದೇನಾ 300 ತೆಂಗು, ಅಥವಾ ನಿಮ್ಮ ತಂದೆಯವ್ರ ಕಾಲದ್ದ? ನಮ್ಮ ತಂದೆಯವ್ರಿಗೆ ಸರ್ ಬರೀ 3 ಮರ ಬಿಟ್ಟಿದ್ರು ಸರ್ ನಮ್ಮ ತಾತ. 150 ಮರ ನಮ್ಮ ಅಕ್ಕ, ನಾನು, ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಂಗಿ ಜಾಸ್ತಿ ಓದಿದ್ಲು. ಅಕ್ಕ, ನಾನು, ನಮ್ಮ ತಾಯಿ, ತಂದೆ ಎತ್ತಂಗಡಿಲಿ ನೀರೇರಿ ಡ್ರಮ್ಮಲ್ಲಿ ಒಂದು 120 ಮರ ಇಳಿಸ್ತಾ ಸರ್ ನಾವೇ.
ಓಹೋ. ಅದು ಇವಾಗೆಲ್ಲ ಬೋರ್ನ ಅನುಕೂಲ ಮಾಡಿದ್ದೀನಿ. ಈಗ ತಗೊಂಡಿದ್ದು ಪರ್ಚೇಸ್ ಮಾಡಿದ್ದು ಅದೊಂದು 170 ತೆಂಗಿನ ಮರ ಇರೋ ತೋಟನೇ ತಗೊಂಡೆ. ಹೌದಾ? ತಗೊಂಡು ಎಲ್ಲ ಒಟ್ಟಿಗೆ ಇದು ಮಾಡ್ತೇವೆ. ಕೊಬ್ಬರಿ ತಂದು ಹಾಕ್ತಾ ಇದ್ದೀನಿ. ಒಂದು 30,000 ಕೊಬ್ಬರಿ ಇದೆ ಸರ್ ಇವಾಗ. ತೆಂಗಿನ ತೋಟದ ನಿರ್ವಹಣೆ ಹೇಗೆ ಮಾಡ್ತೀರಿ? ತೆಂಗಿನ ತೋಟ ಅಂದರೆ ಸರ್ ಇದು ಅಡಿಕೆ ಮರಗಳೆಲ್ಲ ನೆಟ್ಟರೆ ಜಾಸ್ತಿ ನಮ್ಮ ಕಡೆ ಮಳೆ ಪ್ರಮಾಣ ಕಡಿಮೆ, ನೀರಾವರಿ ಕಡಿಮೆ, ಕೊನೆ ಎಂಡಿಂಗು ನಮಗೆ ಯಾವುದು ಅಂದರೆ ಹೇಮಾವತಿ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ತೆಂಗು ಒಂದು ವರ್ಷ ಮಳೆ ಇಲ್ಲ ಅಂದ್ರೂ ಅದು ತಡೆಯುತ್ತೆ. ಅಡಿಕೆ ಮರ ಆದರೆ ಕೊಡೆನೇ ಬಿದ್ದೋಗುತ್ತೆ. ಅಡಿಕೆ ಈಗ ಡ್ರಿಪ್ಪಲ್ಲಿ ಮಾಡ್ತಾರೆ, ಸೊಸಿಲ್ ಚೆನ್ನಾಗಿ ಕಾಣುತ್ತೆ, ಮರ ಆದಾಗ ತಡೆಯಲ್ಲ ಸರ್ ಅದು. ಏಕೆಂದರೆ ಅದು ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಕೆಲವೊಂದು ಕಡೆ ಈಗ ಭದ್ರಾವತಿ ಇರ್ಬೋದು, ಮಡಿಕೇರಿ ಆ ಸೈಡ್ ತನು ಇರೋ ಜಾಗಗಳಲ್ಲಿ ಗದ್ದೆಗಳಲ್ಲಿ ನಡೆಯುತ್ತೆ. ನಮ್ಮ ನಾಮಂಗಲ ತಾಲೂಕಲ್ಲಿ ಒಂದು ಸ್ವಲ್ಪ ಕಷ್ಟನೇ ಸರ್. ಆದ್ರಿಂದ ತೆಂಗುನೇ ಕಾಪಾಡ್ತಾ ಇದೀವಿ. ಕೆಲವರು ಇದು ಕಷ್ಟ ಅಂತ ಗೊತ್ತಿದ್ರು ಅಡಿಕೆ ಯಾಕೆ ಹಾಕಿದ್ರಿ? ಅಡಿಕೆ ಅಂದರೆ ಸ್ವಲ್ಪ ಸರ್ ನಮ್ಗೇನು ಅಂತ ಏನು ಮಾರ್ಕೆಟಿಂಗ್ ಅಷ್ಟು ಹಾಕೊಂಡಿಲ್ಲ, ಮನೆಗಾಗಷ್ಟು ಹಾಕೊಂಡಿದ್ದೆ. ಮನೆಗಾಗ ಸುಮ್ಮನೆ ಮಧ್ಯದಲ್ಲಿ ಒಂದು ಲೈನ್ ಇದು ಮಾಡ್ಕೊಂಡು ಹಾಕೊಂಡಿದ್ದೆ. ಆಯ್ತಪ್ಪ. ತೆಂಗೆ ಮೈನ್ ನಿಮಗೆ? ತೆಂಗೆ ಮೈನ್ ಸರ್. ಡ್ರಿಪ್ ಮಾಡಿಸಿದ್ರಾ? ಅಂಡರ್ಗ್ರೌಂಡ್ ಡ್ರಿಪ್ಪು ಈಗ ತೊಗೊಂಡಿರೋ ತೋಟದಲ್ಲಿದೆ ಸರ್. ಮುಂಚೆ ಇದ್ದಿದ್ದು ಮಾಮೂಲಿ ನೀರು ಐಸೋ ಥರನೇ ಮಾಡ್ಕೊಂಡಿದ್ದೀವಿ. ಏನು ಅಂಡರ್ಗ್ರೌಂಡ್ ಡ್ರಿಪ್ ಅಂದರೆ? ಒಳಗಡೆ ಹೋಗಿ ನೆಲದಲ್ಲಿ ಬುಡದ ಹತ್ರ ಮೇಲ್ಗಡೆ ಎತ್ತಿದ್ ಮಾಡ್ತಾರೆ ಸರ್ ಡ್ರಿಪ್ಪು. ಹೌದಾ? ನಲ್ಲಿ ಸಿಸ್ಟಮ್ ಮಾಡಿರ್ತಾರೆ. ಅದು ಚೆನ್ನಾಗಿದೆ ಅಂತಲ್ಲ? ಅಂದರೆ ನೀರು ಕಡಿಮೆ ಬರ್ತಾಯಿತ್ತು ಬೋರಲ್ಲಿ, ಅದನ್ನ ಮೇಂಟೈನ್ ಮಾಡ್ಬೋದಲ್ಲ ಅಂತ ಹಾಕೋರು ಅಷ್ಟೇ. ಓಹೋ. ನಿಮ್ಮ ತೋಟಕ್ಕೆಲ್ಲ ಹೋಗ್ತಿರ್ತೀರಾ ಜ್ಯೋತಿ ಅವರೇ? ಹೋಯ್ತಾ ಇರ್ತೀವಿ ಸರ್. ಹೋಗ್ತಾ ಇರ್ತೀವಿ. ಚೆನ್ನಾಗಿದೆಯಾ ನಿಮ್ಮ ತೋಟ? ಚೆನ್ನಾಗಿದೆ ಸರ್. ಹೆಂಗೆ ಹೇಳ್ತೀರಿ ಚೆನ್ನಾಗದೆ ಅಂತ? ಅದೇ ತನು ಮನ ಎಲ್ಲ ಇದಾಗಿದೆಯಲ್ಲ ಸರ್, ಚೆನ್ನಾಗಿ ಹಸಿರಾಗಿ ಚೆನ್ನಾಗಿರುತ್ತೆ. ನೀರು ಇರುತ್ತೆ, ಗೊಬ್ಬರ ಹಾಕ್ತಿವಿ, ಚೆನ್ನಾಗಿದೆ ಸರ್. ಒಣಗಿಲ್ಲ, ತನು ಐತಲ್ಲ, ಭೂಮಿ ಒಣಗಿಲ್ಲ, ಚೆನ್ನಾಗೈತೆ ಹಸಿರಾಗಿ. ಫಸಲು ಬೇರೆ ತೋಟಕ್ಕೆ ಹೋಲಿಸಿದ್ರೆ ನಿಮ್ಮ ತೋಟದಲ್ಲಿ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಅನ್ಸುತ್ತೆ ಸರ್. ಇವರು ಶ್ರಮಜೀವಿ ಕಷ್ಟಜೀವಿ ಅಂತ ಹೇಳ್ಬೋದು. ಭೂಮಿ ಬಗ್ಗೆ ಯಾರಿಗಿದಾದ್ರೂ ತಡ್ಕೊಳ್ಳಲ್ಲ ಭೂಮಿಗೆ. ಚೆನ್ನಾಗಿ ನೋಡ್ಕೋತಾರೆ ಸರ್. ಮಣ್ಣಾಗ ನೋಡ್ಕೋತಾರ ಹಾಗೆ ನಿಮ್ಮನ್ನು ನೋಡ್ಕೋತಾರೆ ಅನ್ಸುತ್ತೆ? ಹೌದು ಸರ್, ನೋಡ್ಕೋತಾರೆ ಸರ್. ಈಗ ಬಿಡುವಿನ ಸಮಯ ಏನು ಮಾಡ್ತೀರಿ? ಏನಾದರೂ ಸಂಘ ಆ ಥರದ್ದು ಏನಾದ್ರು ಮಾಡ್ಕೊಂಡಿದ್ದೀರಾ? ಸಂಘ ಏನು ಮಾಡಿಲ್ಲ ಸರ್, ಬೇಡ ಅಂದ್ರು ಇವರು. ಯಾಕೆ? ಅದೇ ಅವ್ರು ಕರೆದ ತಕ್ಷಣ ಅಲ್ಲಿಗೆ ಹೋಗ್ಬೇಕು, ಇಲ್ಲೋಗಿ ಟೈಮ್ ಪಿಕಪ್ ಮಾಡೋಕ್ಕಾಗಲ್ಲ ಅಂತ ಬೇಡ, ಅಲ್ಲೆಲ್ಲ ಸೇರ್ಕೋಬೇಡ, ಅವೆಲ್ಲ ಮಾಡಬೇಡ, ಕೆಲಸ ಎಲ್ಲ ಇರುತ್ತಲ್ಲ ಸರ್. ಈಗ ಹೊಲ್ದ ಹತ್ರ ಹೋಗ್ಬೇಕು, ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಬರಬೇಕು, ಅವೆಲ್ಲ ಟೈಮ್ ಇದು ಮಾಡೋಕ್ಕಾಗಲ್ಲ. ಮತ್ತೆ ಈಗ ನಿಮಗೆ ದುಡ್ಡು ಕಾಸು ಬೇಕು ಅಂದರೆ? ದುಡ್ಡು ಕಾಸು ಬೇಕಂದ್ರೆ ಅವ್ರನ್ನೇ ಕೇಳ್ತೀನಿ ಸರ್. ಹೌದಾ? ಹೌದು ಸರ್. ನೀವೇನು ಉಳಿತಾಯ ಮಾಡಿ ದುಡ್ಡು ಗಿಡ್ಡು ಅಡುಗೆ ಮನೆಯಲ್ಲಿ ಇಟ್ಕೊಂಡಿಲ್ವಾ? ಇಲ್ಲ ಸರ್, ಇಲ್ಲ ಸರ್, ಹಂಗೇನಿಲ್ಲ. ನಿಮ್ಮ ತಂದೆ ವ್ಯವಸಾಯ ಮಾಡ್ತಾ ಇದ್ರಲ್ಲಮ್ಮ? ಹೌದು ಸರ್. ಇವರು ವ್ಯವಸಾಯ ಮಾಡ್ತಾವ್ರೆ. ನಿಮಗೆ ಏನು ಅನ್ಸುತ್ತೆ? ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೋ ಇವ್ರು ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ? ಅವರು ನಮ್ಮ ತಂದೆ ಥರನೇ ಅನಿಸುತ್ತೆ ಸರ್. ಅವರು ಮತ್ತೆ ಪಶು ಸಾಕಾಣಿಕೆ ಮತ್ತೆ ವ್ಯವಸಾಯ ಮಾಡೋದ್ರಲ್ಲೂ ಅವ್ರಿಗೂ ಜಾಸ್ತಿ ಆಸಕ್ತಿ ಇತ್ತು ಸರ್. ಇವ್ರಿಗೂ ಇದೆ. ಮತ್ತೆ ಎಲ್ಲ ಅವ್ರ ಥರನೇ ಇದೆ ಮಾಡಬೇಕು ಅನ್ನೋ ಛಲ ಇದೆ, ಧೈರ್ಯ ಎಲ್ಲ ಇದೆ ಸರ್. ಅತ್ತೆ ಸೊಸೆ ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀವಿ ಸರ್. ಹೌದಾ? ಹೌದು ಸರ್. ಏನು ಆರಂಭದಲ್ಲಿ ಮದುವೆಯಾಗಿ ಹೋದಾಗ ಏನು ತಾಯಿ ತಂದೆ ಮನೆ ತರಹನೇ ಇತ್ತು ಅಂತ ಅನ್ನಿಸ್ತಾ ಅಥವಾ? ಅನ್ನಿಸ್ತು ಸರ್, ಅನ್ನಿಸ್ತು ಸರ್. ಈಗಲೂ ತಂದೆ ತಾಯಿ ಮನೆಗೆ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀನಿ ಸರ್, ಹತ್ರನೇ ಅಲ್ವಾ, 1-2 ಕಿಲೋಮೀಟರ್ ಆಗುತ್ತೆ ತಾಯಿ ಮನೆ. ಎತ್ತಿನ ಗಾಡಿಯಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರಾ? ಇಲ್ಲ ಸರ್, ಬೈಕಲ್ಲಿ ಹೋಗ್ತೀವಿ. ಹೌದಾ? ಸರಿ ಶಿವರಾಮ್ ಅವರೇ, ಈಗ ನಿಮ್ಮ ವಿಶೇಷತೆಗಳು ರಾಸುಗಳನ್ನು ಸಾಕಿದ್ದೀರಿ, ಅದಕ್ಕೆ ಮೇವನ್ನು ಬೆಳ್ಕೊತೀರಿ. ಮೇವು ಬೆಳ್ಕೊತೀವಿ. ಏನೇನು ಬೆಳಿತೀರಿ ಮೇವು? ಅದೇ ಮುಸ್ಕಿನ ಜೋಳ ಕಡ್ಡಿ ಇದೆ ಸರ್, ಸೀಮೆ ಹುಲ್ ಬಂದೈತೆ. ಮುಸ್ಕಿನ ಜೋಳ ಕಡ್ಡಿನೇ ಇಂಪಾರ್ಟೆಂಟು. ತೆನೆ ಮೂವತ್ತಾಗಿರೋದು, ಅಂದರೆ ತೆನೆ ಬಂದಿದ್ದು ಹಾಕಿದ್ರೆ ಹಾಲು ಪ್ರಮಾಣ ಜಾಸ್ತಿ. ಇವಾಗಲೂ 30 ಲೀಟ್ರ್ ಹಾಲು ಹಾಕ್ತಾ ಇದ್ದೀವಿ ಸರ್ ಒಂದಿನಕ್ಕೆ. ಓಕೆ. ಎತ್ತು ಒಂದು ಜೊತೆ ಯಾವಾಗಲೂ ಇರುತ್ತಾ? ಯಾವಾಗಲೂ ಇರುತ್ತೆ ಸರ್, ಒಂದು ಜೊತೆ ಇರುತ್ತೆ. ಓಕೆ. ಯಾವುದು? ಹಳ್ಳಿಕಾರ? ಹಳ್ಳಿಕಾರ ಸರ್, ಹಳ್ಳಿಕಾರ ಇಷ್ಟ ಸರ್. ಅದರಲ್ಲೂ ಕೆಲವರು ಬಿತ್ತನೆ ಓರಿಗಳಲ್ಲಿ ಉಳುಮೆ ಮಾಡಬೇಕು ಅಂತಾರೆ. ನಾನು ಕಟ್ಸೋ ಅಂದರೆ 2 4 ಈ ಥರ ಹಸುಗಳು, ಅವು ಈಟು ಕೊಡಿಸಿರಲ್ಲ, ಗರ್ಭಧಾರಣೆ ಆಗಿರಲ್ಲ, ಅಂದರೆ ಆ ಥರದವ್ರಲ್ಲಿ ನಾವು ಉಳುಮೆ ಮಾಡೋಕ್ಕೆ ಒಂದು ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ, ಬೇಗ ಮಾಡ್ಬೋದು ಕೆಲಸಗಳು ಅನ್ನೋದಕ್ಕೆ ಅದನ್ನೇ ಲೈಕ್ ಮಾಡ್ತಾ ಇದ್ದೀನಿ. ಅದನ್ನೇ ಇಟ್ಕೊಂಡಿದ್ದೀನಿ. ಹಾಲಿನ ಉತ್ಪಾದನೆಗೆ ಬೇರೆ ಹಸುಗಳನ್ನು ಸಾಕಿದ್ದೀರಾ? ಸೀಮೆ ಐತೆ ಸರ್, ಇವಾಗಲೂ 3 ಹಸು ಹಾಲು ಕೊಡ್ತೈತೆ. ಎಮ್ಮೆಗಳಿಲ್ವೇನಮ್ಮ? ನಿಮ್ಮ ಅಪ್ಪನ ಮನೆಯಲ್ಲಿ ತುಂಬ ಇದ್ದ ಎಮ್ಮೆಗಳು? ಇದೆ ಸರ್. ಎಷ್ಟಿದಾವೆ? ಇವಾಗ ಕಮ್ಮಿ ಆಗಿದೆ ಸರ್. 2 ಎಮ್ಮೆ ಇದೆ, 1 ಕೋಣ ಇದೆ ಸರ್. ನಿಮ್ಮ ಮನೆಯಲ್ಲಿ? ತಾಯಿ ಮನೆಯಲ್ಲಿ. ಅಲ್ಲಮ್ಮ, ನಿಮ್ಮ ಮನೇದು ಹೇಳಿ. ಇಲ್ಲ ಸರ್, ಎಮ್ಮೆ ಸಾಕಿಲ್ಲ ಅವರು. ನಿಮಗೆ ಯಾವ ಹಾಲು ಇಷ್ಟ? ಎಮ್ಮೆ ಹಾಲು ಇಷ್ಟ? ಎಮ್ಮೆ ಹಾಲು ಇಷ್ಟ ಸರ್. ಎಮ್ಮೆ ಹಾಲು ಇಷ್ಟ ಸರ್. ಯಾಕೆ ಇಷ್ಟ ಆಗುತ್ತೆ?
ಅದು ಗಟ್ಟಿ ಇರುತ್ತೆ ಮತ್ತೆ ಹಾಲು ಮತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಸರ್. ಅಲ್ವಾ? ಹೌದು ಸರ್. ಮತ್ತೆ ಹೇಳಿ ಯಜಮಾನಿಗೆ ಒಂದು ಎಮ್ಮೆ ಕಟ್ಕೊಳ್ಳಿ ಅಂತ. ಅವ್ರು ಹೇಳ್ತಾರೆ ಸರ್ ಹಾಲು ಕರ್ದು ಬೆಣ್ಣೆ ಮಾಡು ಅಂತ. ನಾನೇ ಅದೇ ಕೆಲಸ ಜಾಸ್ತಿ ಆಗುತ್ತೆ, ಹುಡುಗರು ಮನೆ ಮತ್ತೆ ಆಳುಗಳು ಬರುತ್ತಾರೆ ಸರ್ ನಮಗೆ, ಅವ್ರಿಗೆಲ್ಲ ಅಡುಗೆ ಮಾಡೋದು ಎಲ್ಲ ಟೈಮ್ ಇದು ಮಾಡೋಕ್ಕಾಗಲ್ಲ ಸರ್. ಇನ್ನು ಬೆಣ್ಣೆನೂ ಕಡಿಕೊಂಡು ಕೂತ್ಕೊಳ್ಳೋಕಾಯ್ತದೆ. ಅದೊಂದು ಅವರ್ ಆಗುತ್ತೆ ಸರ್ ಎಲ್ಲ ತೊಳೆಯೋದು ಬೆಳಗೋದು. ಅಲ್ವಾ? ನೀವು ಬೇಕಾದ್ರೆ ಕಡ್ಕೊಟ್ರೆ ನಾನು ಬೇಕಾದ್ರೆ ಎಮ್ಮೆ ಸಾಕ್ತೀನಿ ಅಂತಾನೆ ಅವ್ರಿಗೆ. ಅದೇ ಅದಕ್ಕೆ ಹೇಳ್ತಾರೆ ಕಡ್ಕೊಳು ಬೆಣ್ಣೆ ಮಾಡು ಅಂತ. ಇಷ್ಟ ಅದೇ ಇನ್ನೂ ತಗೊಂಡಿಲ್ಲ ಸರ್. ಈಗ ಹಸು ಹಾಲು ಏನು ಡೈರಿಗೆ ಹಾಕ್ತೀರಾ ಅಥವಾ? ಡೈರಿಗೆ ಹಾಕ್ತೀವಿ ಸರ್. ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ? ಅದೇ ದಿವಸಕ್ಕೆ 30 ಲೀಟ್ರ್ ಹಾಲು ಹಾಕ್ತೀವಿ ಸರ್. ಅಯ್ಯಪ್ಪ, ಅಷ್ಟೊಂದು? ಹೌದು ಸರ್. ಪರವಾಗಿಲ್ವೇ? ಒಂದು ಟೈಮ್ಗೆ 15 ಲೀಟ್ರು. ದುಡ್ಡು ಎಷ್ಟು ಬರ್ತದವ? ಬರುತ್ತೆ ಸರ್ ಒಂದು 800 ಬರುತ್ತೇನೋ ಅನ್ಸುತ್ತೆ. ಹೌದಾ? ಏನು ಇವರು ಹೇಳೋದಿಲ್ಲ ಅನ್ಸುತ್ತೆ ಎಷ್ಟು ಬರ್ತದೆ ದುಡ್ಡು ಅಂತ? ಏನಿಲ್ಲ ಸರ್, ಅಂದರೆ 30 ರೂಪಾಯಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸರ್. 900 ರೂಪಾಯಿ ಆಯಿತು ಡೈಲಿ. ಡೈಲಿ 10 ದಿನಕ್ಕೆ 900 ರೂಪಾಯಿ ಆಯಿತು. 9-18 ಅಂದರೆ 15 ದಿನಕ್ಕೆ ಪೇಮೆಂಟ್ ಸರ್. ಅದು ಒಂದು 15,000, ಅದೊಂದು 20,000 25,000 ಸರ್. ಖರ್ಚು ಎಲ್ಲ ಹೋಗಿ ಒಂದು 15,000 ದುಡ್ಡು ಉಳಿಯುತ್ತೆ. ಅದು ಮನೆಗೆ ಮೇಂಟೈನ್ ಆಗುತ್ತೆ. ಎಮ್ಮೆ ಕಟ್ಟಕ್ಕೆ ಆಸೆ ನಮಗೂ. ಅದ್ರದ್ದು ಏನು ಪ್ರಾಬ್ಲಮ್ಮು ಅಂದರೆ ಎಮ್ಮೆ ಹಾಲು ಚಂದ ಮತ್ತು ಬೆಣ್ಣೆನೂ ಚಂದ. ಆದರೆ ಅದು ಒಂದು ಟೈಮ್ ಕೂಡಿದ್ರೆ ಇನ್ನೊಂದು ಟೈಮ್ ಅಂದರೆ ಯಾರನ್ನ ಅಭ್ಯಾಸ ಆಗಿರುತ್ತೆ ಅದು ಅವ್ರನ್ನೇ ಕಾಯುತ್ತೆ ಅದು ಹಾಲು ಕರಿಬೇಕಾರೆ. ಅದೊಂದು ಪ್ರಾಬ್ಲಮ್ಮು. ಹಸುಗಳು ಹಂಗಲ್ಲ, ನಾನು ಕರೆದ್ರೂ ಕರ್ಸ್ಕೊಳುತ್ತೆ, ಇವ್ರು ಕರೆದ್ರೂ ಕರ್ಸ್ಕೊಳುತ್ತೆ. ನಿಮಗೆ ಗೊತ್ತು, ಹಸುಗಳು ಇವತ್ತು 15 ಲೀಟ್ರ್ ಕೊಡ್ತವೆ, 20 ಲೀಟ್ರ್ ಕೊಡುವಂಥ ಹಸುನೂ ಆಗ್ಬಿಟ್ಟೈತೆ. ಅದು ಏನಾಗೈತೆ ಅಂದರೆ ಒಂಥರ ತಳಿಗಳು ಚೇಂಜ್ ಆಗ್ತಾ ಇದೆ. ಹಂದಿ ಹಾಲು ಕುಡ್ದಂಗೆ ಆಗೈತೆ. ನಾವು ಮನುಷ್ಯರುಗಳು ಹಂದಿ ಹಾಲು ಕುಡ್ದಂಗೆ ಆಗ್ತಾ ಇದೆ. ಏನವ ಹಂಗ ಅನ್ಸುತ್ತಾ? ಏನಕ್ಕೆ ಸರ್? ತಡೀರಿ, ಅವ್ರನ್ನ ಕೇಳ್ತೀನಿ. ಹೌದು ಸರ್. ಹಂದಿ ಹಾಲು ಕುಡ್ದಿದ್ದೀರಾ ನೀವು? ಇಲ್ಲ ಸರ್. ಮತ್ತೆ ಅದ್ಯಾಕೆ ಹಂಗ ಅನ್ಬೇಕು? ಅವ್ರಾಗಂತವ್ರೆ. ನಿಮ್ಗೇನು ಅನ್ಸುತ್ತೆ ಹೇಳಿ? ನಮ್ಗೇನು ಅನ್ಸಲ್ಲ, ಜಾಸ್ತಿ ಏನು ಸರ್ ಕುಡಿಯಲ್ಲ ನಾನು. ಅಲ್ವಾ? ಹಾಲೇ ಕುಡಿಯಲ್ವೇ? ಮತ್ತೆ ಕಾಫಿ ಟೀ ಕುಡಿತೀರಾ? ಕಾಫಿ ಟೀ ಏನು ಕುಡಿಯಲ್ಲ ಸರ್. ಓ, ಮತ್ತೆ 30 ಲೀಟ್ರು ಹಾಲು ಕರಿತೀರಾ? ಅದೇ ಮಕ್ಕಳು ಕುಡಿತಾರೆ ಸರ್. ನೀವು ಕುಡಿದ್ರೆ ಏನು ತಪ್ಪು? ತಪ್ಪೇನಿಲ್ಲ ಸರ್. ಆರೋಗ್ಯ ಚೆನ್ನಾಗಿರೋದಿಲ್ವೇ? ನಾವು ಚೆನ್ನಾಗಿರುತ್ತೆ, ಕುಡಿಯಲ್ಲ ಸರ್. ಕುಡೀರಿ ಚಂದಾಗಿ. ಅವ್ರು ಹೇಳ್ತಾರೆ ಅಂತ ಕೇಳ್ಬೇಡಿ. ಹಂದಿ ಹಾಲೇನಲ್ಲ, ಹಸಿನ ಹಾಲೇ ಅದು. ಹೇಳಿ ಅಣ್ಣ, ಈಗ ದನಗಳಿಟ್ಟಿದ್ದೀರಿ ಮತ್ತೆ ಮೇಕೆಗಳು ಇದಾವೆ? ಮೇಕೆಗಳು ಐತೆ ಸರ್. ಇದೆ. ಅದು ಸರ್ ಒಂದು 12 ವರ್ಷದಲ್ಲಿ ಒಂದೇ ಒಂದು ಮೇಕೆ ತಗೊಂಡಿದ್ದೆ ಸರ್ ಒಬ್ರ ಹತ್ರ. ಅದನ್ನ ಮುಂಚೆ ನಮ್ಮ ತಂದೆಯವರು ಸಾಕ್ತಾಯಿದ್ರು, ನಮ್ಮ ಅಜ್ಜಿ ಇದ್ದಾಗೆಲ್ಲ. ನಾನು ಎಷ್ಟು 1,400 ರೂಪಾಯಿಗೆ ತೊಗೊಂಡಿದ್ದೆ. ಅದರಲ್ಲಿ ಬೀಡ್ ಮಾಡಿಸಿ ಬೇರೆ ಬೇರೆ ತಳಿ ಎಲ್ಲ ಇದು ಮಾಡಿದ್ದೀನಿ ಸರ್. ಇವಾಗಲೂ ಯಾವ್ಯಾವ ತಳಿ ಇದೆಯಪ್ಪ ಈ ಮೇಕೆ ನಿಮ್ಮ ಹತ್ರ? ಅಂದರೆ ಹೆಸರುಗಳು ಗೊತ್ತಿಲ್ಲ ಸರ್. ಫಾರಮ್ ಮಾಡಿದ್ರು, ಅವ್ರ ಹತ್ರ ಹಾಕೊಂಬಂದು ಎಲ್ಲ ತಳಿಗಳು ಕ್ರಾಸಿಂಗ್ ಮಾಡಿಸಿದ್ದೀನಿ. ಒಂದು ಮರಿನೇ ಒಂದು 6,000 ರೂಪಾಯಿ ಕೇಳಿದ್ರು, ಕೊಡಲಿಲ್ಲ. ಆಮೇಲೆ ಅದರಿಂದ ಏನು ಆದಾಯ ಅಂದರೆ ಸರ್, ನಮ್ಮ ಮೇಕೆಯಿಂದ ವರ್ಷದಲ್ಲೇ 2 ಹಬ್ಬ ಮಾಡ್ತೀವಿ. ಹಬ್ಬಗಳಿಗೆ ನಾವು ಕೊಂಡ್ಕೋತಾ ಇದ್ದೋ ಮಿನಿಮಮ್ ಅಂದರೆ ಒಂದು 50,000 ರೂಪಾಯಿ ಬೇಕಿತ್ತು ಮರಿಗಳಿಗೆ. ಏಕೆಂದರೆ 50 kg ಮಟನ್ ತಗೋತೀನಿ ಅಂದರೆ 50,000 ರೂಪಾಯಿ ಆಗುತ್ತೆ. ನೆಂಟರನ್ನೆಲ್ಲ ಕರೆದು ಬಿಡ್ತೀವಿ. ಕರೆದು ಬಿಡ್ತೀವಿ. ಶ್ರಾವಣ ತಿಂಗಳಲ್ಲಿ ಶ್ರಾವಣ ಅಂತ ಕಂಬದ ನರಸಿಂಹಸ್ವಾಮಿ ಕೋಟೆ ಬೆಟ್ಟದ್ದು ಹಬ್ಬ ಮಾಡ್ತೀವಿ. ಆ ಹಬ್ಬಕ್ಕೆ 50 kg ಮಟನ್ ಬೇಕು ಅಂದರೆ 50,000 ರೂಪಾಯಿನ ದುಡ್ಡು ಬೇಕಿತ್ತು. ಅದೊಂದು ಕಡೆ ಸೇವ್ ಆಗುತ್ತೆ ಸರ್. ಮತ್ತು ಮಧ್ಯದಲ್ಲಿ ಏನೋ ಸಣ್ಣ ಪುಟ್ಟ ಖರ್ಚಿಗೆ ಬೇಕು ಅಂದರೆ ಮರಿಗಳು ಮಾರೋದು, ಯಾವ್ದಾದ್ರು ಒಂದು ವೀಕ್ ಆಗಿರೋದು ಕೊಟ್ಬಿಟ್ರೆ ಅದೊಂದು 10,000 15,000 ದುಡ್ಡು ಸಿಗುತ್ತೆ. ಮತ್ತು ಮೊಟ್ಟೆ, ನಾಟಿ ಕೋಳಿಗಳೈತೆ, ಅದು ಗಿರಿರಾಜ ಮರಿ ಬೇರೆ ಐತೆ. ಅವೆಲ್ಲ ಮೊಟ್ಟೆಗಳಿಗ್ತಾ ಇರುತ್ತೆ, ಮೊಟ್ಟೆಗಳು ಮನೆಗಾಗುತ್ತೆ. ಅದು ಏನು ತೊಂದರೆ ಇಲ್ಲ ಸರ್. ವೆರೈಟಿ ಊಟ ನಿಮ್ಮ ಮನೆಯಲ್ಲಿ? ಹೌದು ಸರ್. ಏನವ? ಹೌದು ಸರ್. ದಿನ ಸೊಪ್ಪಿನ ಸಾರು ರಾಗಿ ಮುದ್ದೆ ಅಷ್ಟೇ ಅಲ್ಲ, ಹೌದು ಸರ್, ವೆರೈಟಿ ಇರುತ್ತೆ. ಏನೇನು ಮಾಡ್ತಿರವ? ಒಂದು ವಾರದ ಲಿಸ್ಟ್ ಹೇಳ್ಬಿಡಿ ನೋಡುವ. ಸೋಮವಾರ ಏನು, ಮಂಗಳವಾರ ಏನು, ಬುಧವಾರ ಏನು? ಆ ಥರ ಏನಿಲ್ಲ ಸರ್. ಅದೇ ವಾರದಲ್ಲಿ ಹಿಂಗೆ ಮಾಡ್ತೀವಿ. ಬೆಳಿಗ್ಗೆ ಎಲ್ಲ ನಾಷ್ಟ ಮಾಡಿ ತಿಂಡಿ ಮಾಡೋದು, ಆಮೇಲೆ ಮಧ್ಯಾಹ್ನ ಎಲ್ಲ ಸೊಪ್ಪಿನ ಸಾರುಗಳು, ತರಕಾರಿ ಸಾರುಗಳು ಇವೆಲ್ಲ ಮಾಡ್ತೀವಿ ಸರ್. ಆಮೇಲೆ ಚಿಕನ್ನು, ನಾನ್ ವೆಜ್ಜು ಮಾಡ್ತೀವಿ ಸರ್. ನೋಡಿದ್ರ, ಅದಕ್ಕೆ ಗೌಡ್ರಂಗಿದ್ದಾರೆ. ಹೇಳಿ ಗೌಡ್ರೆ, ಮುಂದಿನ ಆಲೋಚನೆಗಳು? ಮುಂದೆ ಏನಿಲ್ಲ ಸರ್. ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮುಂದಕ್ಕೆ? ಅತಿ ಹೆಚ್ಚಾಗಿ ಸರ್ ನಾನು ಇನ್ನೂ ವ್ಯವಸಾಯ ಹೆಚ್ಚಾಗಿ ಮಾಡಬೇಕು. ಈಗ 2,000 ಟೊಮೊಟೊ ನೆಟ್ ಬೆಳೀತಾ ಇದೆ ನೋಡಿ, ಒಂದು 4,000 ಬೆಳೆದು ಮಾರ್ಕೆಟಿಂಗ್ ಜಾಸ್ತಿ ಹೋಗಿ ಅದು ಆದಾಯ ಬರ್ತದೋ, ಯಾವತ್ತಿನ ರೈಟ್ ಕಡಿಮೆ ಇರ್ತದೋ ಜಾಸ್ತಿ ಇರ್ತದೋ ಗೊತ್ತಿಲ್ಲ, ಆದರೂ ಹೆಚ್ಚಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ. ಅಮ್ಮ, ಈಗ ಯಾವ ಹೆಣ್ಮಕ್ಳು ಹಳ್ಳಿ ಕಡೆ ರೈತನ ಮದುವೆ ಆಗೋದಿಲ್ಲ? ಹೌದು ಸರ್. ಯಾಕೆ ಅನ್ಸುತ್ತವ? ಯಾಕೆ ಅಂದರೆ ಅದೇ ಹಳ್ಳಿ ಕಡೆ ಕೆಲಸ ಜಾಸ್ತಿ ಮತ್ತೆ ಇದೆಲ್ಲ ಅಂತ ಯಾರು ಇಷ್ಟಪಡಲ್ಲ ಸರ್. ಈಗ ನೀವು ಮದುವೆ ಆಗಿದ್ರಲ್ವಾ? ಹೌದು ಸರ್. ಯಾರನ್ನ? ನಮ್ಮ ಶಿವರಾಮ್ ಅವ್ರನ್ನ. ನಿಮ್ಗೇನು ಅನ್ಸುತ್ತೆ? ಹಳ್ಳಿ ಅಂತ ಇಷ್ಟಪಡಲಿಲ್ಲ ಸರ್. ಅವರು ಒಳ್ಳೆ ಮನಸ್ಸು, ಒಳ್ಳೆತನ, ಅವ್ರು ಇರೋ ಛಲ ಇಷ್ಟ ಆಯ್ತು ಸರ್. ಆಯಿತು. ಈಗ ನೀವು ಸಂತೋಷವಾಗಿದ್ದೀರೋ ಇಲ್ವೋ? ಇದ್ದೀವಿ ಸರ್. ಮತ್ತೆ ರೈತನ ಮದುವೆಯಾಗಿ ನೆಮ್ಮದಿಯಾಗಿ ಇರ್ಬೋದಲ್ವೇ? ಇರ್ಬೋದು ಸರ್. ಅದೇ ಅವ್ರವ್ರ ಇಷ್ಟ, ಅವ್ರವ್ರ ಇದು. ಈಗ ನಮ್ಮ ಇಷ್ಟ. ಆಯಿತು. ಈಗ ನಿಮಗೆ ವ್ಯವಸಾಯನೇ ಮುಂದುವರಿಸಿ ಇನ್ನೂ ಸಂಪಾದನೆ ಮಾಡಬೇಕು ಅಂತ? ಹೌದು ಸರ್. ವ್ಯವಸಾಯದಲ್ಲಿ ಲಾಭ ಇಲ್ಲ ಅಂತಾರಪ್ಪ?
ಅರೆ ಸರ್ ನಿಮಗೆ ಗೊತ್ತಲ್ಲ ಉಂಡ್ರೆ ಕುಟ್ಕೆ ಇದ್ರು ಸಾಲಲ್ಲ ಅಂತಾರಲ್ಲ, ಹಂಗೆ ಅವ್ರು ಕುತ್ತೇ ಯೋಚನೆ ಮಾಡಿದ್ರೆ ಅದಾಗಲ್ಲ, ಮಾಡ್ಬಿಟ್ಟು ನೋಡಬೇಕು. ಕೂತಿತ್ತವೆ ಏನಂತ ಹೇಳ್ತಾರೆ ಅಂದರೆ, ಅದ್ರಲ್ಲೇನು ಸಿಗಲ್ಲ ಕಣೋ, ಇದ್ರಲ್ಲೇನು ಸಿಗಲ್ಲ ಕಣೋ ಅಂತ ಹೇಳ್ತಾ ಇರ್ತಾರೆ. ಒಂದು ಸರ್ ಮಾಡಿ ನೋಡಲಿ, ಒಂದು ಹಸು ಕಟ್ಟು ನೋಡಲಿ, ಒಂದು ಮೇಕೆ ಸಾಕು ನೋಡಲಿ, ಇಲ್ಲ ಒಂದು ಟೊಮೊಟೊ ಬೆಳೆದು ನೋಡಲಿ, ಈರುಳ್ಳಿ ಬೆಳೆದು ನೋಡಲಿ. ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಅಖಿಲ ಭಾರತ ಸುಸಂಘಟಿತ ಹತ್ತಿ ಬೆಳೆ ಸಂಶೋಧನಾ ಯೋಜನೆಯ ವಿಜ್ಞಾನಿ ಡಾಕ್ಟರ್ ಶಿವರಾಯ್ ನವಿ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳಿ ಕನ್ನಡದಲ್ಲಿ ಶಿವರಾಮ್ ಅವರೇ. 97 ಸರ್ 40 72 3703. ಇನ್ನೊಂದು ಸರಿ ಹೇಳಿ. 97 40 72 3703. ಇನ್ನೊಂದು ಸರಿ ಹೇಳ್ಬಿಡಿ ಸರ್. 97 40 72 3703. ಜ್ಯೋತಿ ಅವರೇ, ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಅಮ್ಮ. ಸರ್ ಮೊಬೈಲ್ ನಂಬರು 7411396745 ಸರ್. ನಿಧಾನ ಕೇಳವ ಇನ್ನೊಂದು ಸರಿ. 7411396745 ಸರ್. ಇನ್ನೂ ಒಂದು ಸರಿ ನಿಧಾನವಾಗಿ ಹೇಳಿ. 7411396745 ಸರ್. ಒಳ್ಳೆಯದು ಜ್ಯೋತಿ ಅವರೇ ಮತ್ತು ಶಿವರಾಮ್ ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ಹಂಚ್ಕೊಂಡ್ರಿ. ಚೆನ್ನಾಗಿಟ್ಟಿರಲಿ ಭಗವಂತ, ಒಳ್ಳೆಯದಾಗಲಿ. ನಮಸ್ಕಾರ. ಆಯ್ತು ಸರ್, ತುಂಬ ಧನ್ಯವಾದ.